This is Chandrakant Tarkeri, Assistant Professor, Department of Commerce, Government First Grade Women's College, Bailongal. Dear students, I already uploaded 4 unit videos in YouTube channel and 2 question paper, 2021 and 2019. And this is the last chapter of Corporate Accounting 1. That is Unit 5, Liquidation. And tomorrow I will upload the 2018 question paper also. So this will definitely help you people to pass the exam. ನೀವೆಲ್ಲರೂ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಿ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಸೊ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆಲ್ಸೋ ಸೊ ದೇ ಕ್ಯಾನ್ ಆಲ್ಸೋ ಗೆಟ್ ದ ಬೆನಿಫಿಟ್. ಎಷ್ಟು ಜನಗಳಿಗೆ ನೀವು ಶೇರ್ ಮಾಡ್ತೀರಿ ಅಷ್ಟು ನೀವು ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದೀರಂತ ಅರ್ಥ. ನಿಮಗೂ ಹೆಲ್ಪ್ ಆಗುತ್ತೆ ವಿಡಿಯೋದಿಂದ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಅದಕ್ಕೆ ಅವರಿಗೂ ಕೂಡ ಹೇಳ್ರಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ, ಮತ್ತು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಎಷ್ಟು ಶೇರ್ ಮಾಡ್ತೀರಿ ಅಷ್ಟು ನಾಲೆಜು ಬೇರೆಯವ್ರಿಗೂ ಶೇರ್ ಆಗುತ್ತೆ. 3rd ಸೆಮೆಸ್ಟರ್ ಅಷ್ಟೇ ಅಲ್ಲ, ನೀವು ಮುಂದೆ 4th ಸೆಮೆಸ್ಟರ್ ಹೋಗ್ತೀರಿ, 5th ಸೆಮೆಸ್ಟರ್ ಹೋಗ್ತೀರಿ, 6th ಸೆಮೆಸ್ಟರ್ ಹೋಗ್ತೀರಿ. ಸೊ ವಾಟ್ ಎವರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಆರ್ ದೇರ್ ವಿಚ್ ಐ ಆಮ್ ಗೋಯಿಂಗ್ ಟು ಟೀಚ್ ಇನ್ ಫ್ಯೂಚರ್ ಆಲ್ಸೋ, that video you will get in my YouTube channel. ಓಕೆ, ನೀವು ನೆಕ್ಸ್ಟ್ ಸೆಮೆಸ್ಟರ್ ಹೋದ್ರಿ ಅಂತಂದರೆ ಕಾರ್ಪೊರೇಟ್ ಅಕೌಂಟಿಂಗ್ 2ದು ನಾನು ಮತ್ತೆ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಾ ಇರ್ತೀನಿ. ಅದಕ್ಕೆ ನೀವು ಏನು ಮಾಡಿರಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಯು ಕ್ಯಾನ್ ಗೆಟ್ ದ ನ್ಯೂ ವಿಡಿಯೋಸ್ ಇನ್ ದಟ್ ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್ ಲಾಸ್ಟ್ ಚಾಪ್ಟರ್, liquidation. We'll see the 5 marks questions. First one, X company went into liquidation on 31/3/2015. It furnishes the following information: assets realized 2 lakh, unsecured creditors 3 lakh, preferential creditors 50,000, cost of liquidation 4,600, liquidated remuneration 5% on assets realized, 3% on amount paid to unsecured creditors. So like calculate the liquidated remuneration. So ಈ ಪ್ರಾಬ್ಲಮ್ನಲ್ಲಿ ಏನು ಹೇಳಿದ್ದಾರೆ, 5% ಲಿಕ್ವಿಡೇಷನ್ ರೆಮ್ಯುನರೇಷನನ್ನು ಅಸೆಟ್ಸ್ ರಿಲೈಸ್ಡ್ ಮೇಲೆ ಕಂಡುಹಿಡೀರಿ. ನಂತರ 3% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. 3% ಅಮೌಂಟನ್ನು ನಾವು ಲಿಕ್ವಿಡೇಷನ್ ರೆಮ್ಯುನರೇಷನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಏನು ಪೇಮೆಂಟ್ ಮಾಡ್ತೀವಲ್ಲ ಅದರ ಮೇಲೆ ನೀವು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಓಕೆ, ದ ಸೇಮ್ ಪ್ರಾಬ್ಲಮ್ ಈಸ್ ಆಲ್ಸೋ ಅಪಿಯರ್ಡ್ ಇನ್ 2018. ಸೊ ಒನ್ ಸೊಲ್ಯೂಷನ್ ಐ ಆಮ್ ಮೇಕಿಂಗ್ ಫಾರ್ 2015 as well as 2018. So both questions are shown in the, see this is just 2018, same question, company name has changed and year has changed, and the all the amount and percentage is almost same. Okay, let's see the illustration. See first ನಾವೇನು ಮಾಡಬೇಕಿಲ್ಲಿ, ಲಿಕ್ವಿಡೇಟೆಡ್ ರೆಮ್ಯುನರೇಷನನ್ನು 5% ಅಸೆಟ್ಸ್ ರಿಲೈಸ್ಡ್ ಮೇಲೆ ಕಂಡುಹಿಡಿಬೇಕು. ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಅಸೆಟ್ಸ್ ರಿಲೈಸ್ಡ್? ಡಿಯರ್ ಸ್ಟೂಡೆಂಟ್ಸ್, ಲಿಕ್ವಿಡೇಷನ್ ಚಾಪ್ಟರ್ ಇಸ್ ಎ ವೆರಿ ಈಸಿ ಚಾಪ್ಟರ್ ಟು ಗೆಟ್ ದ ಗುಡ್ ಮಾರ್ಕ್ಸ್. ಓಕೆ, ಏನು ಸರ್ ನೀವು ಎಲ್ಲ ಚಾಪ್ಟರ್ ಈಸಿನೇ ಹೇಳಿದ್ರಿ? ಹೌದು, ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ, ಇಫ್ ಯು ವರ್ಕ್ ಹಾರ್ಡ್ ಆ್ಯಂಡ್ ಯು ವಿಲ್ ವಾಚ್ ಮೈ ವಿಡಿಯೋಸ್, definitely I will say that it will really help you and you will feel that the corporate accounting is very easy subject. ನೀವು ಕಮೆಂಟ್ ಮಾಡ್ತೀರಾ, ಹೌದು ಸರ್ ಇದು ನಮ್ಗೆ ಭಾಳ ಈಸಿ ಆಯಿತು, ವಿಡಿಯೋಗಳನ್ನೆಲ್ಲ ನೋಡಿದ ಮೇಲೆ ನಮಗೆ ಕಾರ್ಪೊರೇಟ್ ಅಕೌಂಟಿಂಗು ಪಾಸ್ ಆದ್ವಿ ಮತ್ತು ನಮಗೆ ಬಹಳ ಈಸಿನೂ ಅನ್ನಿಸ್ತು ಅನ್ನೋ ಥರ ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ 5% liquidated commission on assets realized. So assets realized problem ಕೊಟ್ಟಿರ್ತಾರೆ, assets realized is 2 lakh rupees. So 2 lakh ಮೇಲೆ 5% ಮಾಡಿದಿರಿ ಅಂತಂದ್ರೆ 10,000 rupees is the liquidated remuneration on assets realized. Next is very important. ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ, 3% ಅಮೌಂಟ್ ಪೇಯ್ಡ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಲ್ಲಿ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ, ಅವರಿಗೆ ಅಮೌಂಟ್ ಅವೈಲೇಬಿಲಿಟಿ ಎಷ್ಟಿದೆ, ಆನ್ ದ್ಯಾಟ್ ಬೇಸಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ 3% ಕಮಿಷನ್. ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ಸ್ ಅವೈಲೇಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಮೌಂಟ್ ಅವೈಲೇಬಿಲಿಟಿ ಎಷ್ಟಿದೆ ಅದನ್ನು ಹೆಂಗೆ ಕಂಡುಹಿಡಿತೀವಿ? ನಾವು ಅಸೆಟ್ಸ್ ರಿಲೈಸ್ ಮಾಡಿದ ಮೇಲೆ 2 lakh rupees ಬಂದಿದೆ. ಸೊ ನಂತರ ನಾವು ಕಾಸ್ಟ್ ಆಫ್ ಲಿಕ್ವಿಡೇಷನ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಕಾಸ್ಟನ್ನು
ಸ್ಪೆಂಡ್ ಮಾಡಿದ್ದೀವಿ, ದಟ್ ಯು ಹ್ಯಾವ್ ಟು ಮೈನಸ್ ಫ್ರಾಮ್ ದಿಸ್ ಅಸೆಟ್ಸ್ ರಿಯಲೈಸ್ಡ್. ದೆನ್ liquidated remuneration on assets realized which we have calculated in point number 1. ಅದನ್ನು ಕೂಡ ನಾವು ಮೈನಸ್ ಮಾಡಿದ್ದೀವಿ ಅಂತಂದ್ರೆ ಆ್ಯಕ್ಚುಲ್ ಅಮೌಂಟ್ ಸಿಗುತ್ತೆ ನಮಗೆ. ಆ ಅಮೌಂಟನ್ನು ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡಬೇಕು. ಓಕೆ, ಸೊ 4600 ಮತ್ತು 10,000 ಮೈನಸ್ ಮಾಡಿದ್ರಿ ಅಂತಂದ್ರೆ ಅಮೌಂಟ್ ಅವೈಲೇಬಲ್ ಟು unsecured creditors is 1,85,400. The third step is to calculate how much unsecured creditors are there. ಎಷ್ಟು ಅಮೌಂಟ್, ಟೋಟಲ್ ಅಮೌಂಟ್ ನಾವು ಅವ್ರಿಗೆ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು 3 lakhs ಅಂತ ಕೊಟ್ಟಿದ್ದಾರೆ. ನಂತರ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು 50,000 ಅಂತ ಕೊಟ್ಟಿದ್ದಾರೆ. ಸೊ ಬೋತ್ ಆರ್ ಟ್ರೀಟೆಡ್ ಆಸ್ ಅ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ದ ಅಮೌಂಟ್ ಪೇಯಬಲ್ ಇಸ್ 3,50,000. ಸೊ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕಾದಂಥ ಅಮೌಂಟು 3,50,000. ಬಟ್ ನಮ್ಮಲ್ಲಿ ಅಮೌಂಟ್ ಅವೈಲೇಬಲ್ ಇರೋದು 1,85,400. ಸೊ ಇದಕ್ಕೆ ನಾವು ಒಂದು ನೋಟ್ ಬರಿತೀವಿ. ಆ ನೋಟ್ ಏನಪ್ಪ ಅಂತಂದರೆ ಲಾಸ್ಟ್ ಕ್ಯಾಲ್ಕುಲೇಷನ್ ಆಫ್ 3% ಕಮಿಷನ್ ಆನ್ ಅಮೌಂಟ್ ಅವೈಲೇಬಲ್. ಸೊ ಅಮೌಂಟ್ ಅವೈಲೇಬಲ್ ಈಸ್ ಲೆಸ್ ದೆನ್ ಅಮೌಂಟ್ ಪೇಯಬಲ್. ಇಲ್ಲಿ ನಾವು ಒಂದು ನೋಟ್ ಏನು ಬರಿತೀವಪ್ಪ ಅಂತಂದರೆ the availability of amount to pay the unsecured creditors is 1,85,400 and the amount payable to unsecured creditors is 3,50,000. So the amount is insufficient to make the payment to unsecured creditors. So in this time you have to calculate the commission, and the commission is equal to amount available into rate of commission divided by 100 plus rate of commission. 100 plus rate of commission. So when there is a insufficient amount, that time you have to use this formula. So amount available ಎಷ್ಟಿದೆ ರೀ, 1,85,400 ಇದೆ, ಇಂಟು 3% ರೇಟ್ ಇದೆ, 3 divided by 100 plus 3, 1,85,400 into 3 divided by 103, total is 5,400. So this is the problem. So same problem appeared in 2015 as well as 2018. So it is very easy. ಫಸ್ಟ್ ಸ್ಟೆಪ್ಸ್ ನಾವು ಅಸೆಟ್ಸ್ ರಿಯಲೈಸ್ ಮೇಲೆ ಕಮಿಷನ್ ಕಂಡುಹಿಡಿತೀವಿ. ಸೆಕೆಂಡ್ ಸ್ಟೆಪ್ ಅಮೌಂಟ್ ಅವೈಲೇಬಲ್ ಏನೇನಿದೆ, ಅಮೌಂಟ್ ಆ್ಯಕ್ಚುಲ್ ಅಮೌಂಟ್ ಅವೈಲೇಬಲ್ ಎಷ್ಟಿದೆ ಅನ್ಸೆಕ್ಯೂರ್ಡ್ ಪೇಮೆಂಟ್ ಮಾಡಲಿಕ್ಕೆ ಅಂತ ಕಂಡುಹಿಡಿತೀವಿ. ನಂತರ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದ್ದಾರೆ ಅಂತ ಕಂಡುಹಿಡಿತೀವಿ. ಅದು ಆದಮೇಲೆ ವೆದರ್ ದ ಅಮೌಂಟ್ ಈಸ್ ಸಫಿಷಿಯೆಂಟ್ ಆರ್ ಇನ್ಸಫಿಷಿಯೆಂಟ್ ಅನ್ನೋದನ್ನು ಕಂಡುಹಿಡಿದು ನಾವು ಫಾರ್ಮುಲಾ ಅಪ್ಲೈ ಮಾಡಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ remuneration of liquidators. So this is the 2015 and 2018 question paper 5 marks question. So let's see the next question, that is 2016 question. Roshan Company Limited went into liquidation on 31/3/2016. It furnishes the following information. Share capital 1 lakh, preference creditors 10,000, unsecured creditors 1,10,000. Assets realized by 2 lakh, liquidated expenses 12,800. Liquidated remuneration 3% on asset realized and 2% on amount paid to shareholders. Calculate the liquidators remuneration. ಸೊ ಇಲ್ಲಿ ಶೇರ್ ಹೋಲ್ಡರ್ಸಿಗೆ ಎಲ್ಲರದು ಪೇಮೆಂಟ್ ಆದಮೇಲೆ ಏನು ಅಮೌಂಟ್ ಉಳಿಯುತ್ತಲ್ಲ ಅದ್ರ ಮೇಲೆ 2% ಪೇ ಮಾಡಿರಿ. ಅದು ಆದ ನಂತರ ಆಮೇಲೆ 3% ಅಸೆಟ್ಸ್ ರಿಲೈಸ್ಡ್ ಮೇಲೆ ಪೇಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಮೊದಲ ಪ್ರಾಬ್ಲಮ್ನಲ್ಲಿ ಶೇರ್ ಹೋಲ್ಡರ್ಸ್ ಏನು ಇದ್ದಿದ್ದಿಲ್ಲ, ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದ್ದರು. ಅವ್ರಿಗೆ ನಾವು ಏನು ಪೇಮೆಂಟ್ ಮಾಡ್ತಿರ್ತೀವಿ ಆ ಅಮೌಂಟ್ ಮೇಲೆ ಕಮಿಷನ್ನ ಕಂಡುಹಿಡಿದಿದ್ವಿ. ಈ ಪ್ರಾಬ್ಲಮ್ನಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು, ಲಿಕ್ವಿಡೇಟರ್ ರೆಮ್ಯುನರೇಷನ್ನು ಎಲ್ಲ ಪೇಮೆಂಟ್ ಆದಮೇಲೆ ಏನು ಅಮೌಂಟ್ ಉಳಿಯುತ್ತಲ್ಲ ಅದರ ಮೇಲೆ ಮತ್ತೆ 2% ಅಮೌಂಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಯಾವ ರೀತಿ ಅಂತ ಸೊಲ್ಯೂಷನಲ್ಲಿ ನೋಡೋಣ. ಓಕೆ, ಸಿ ಫಸ್ಟ್ ಒನ್ ಅಸೆಟ್ಸ್ ರಿಲೈಸ್ಡ್ 2 lakhs ಇದೆ, ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ. ಕ್ಯಾಲ್ಕುಲೇಷನ್ ಆಫ್ 3% ಕಮಿಷನ್ ಆನ್ ಅಸೆಟ್ಸ್ ರಿಲೈಸ್, 3% ಡಿವೈಡೆಡ್ ಬೈ 100 ಇಂಟು 2 lakh, ಟೋಟಲ್ 6,000 rupees ಇಸ್ ದ ಕಮಿಷನ್. ನಂತರ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಪೇ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಇದ್ರ ಸೇಮ್ ಪ್ರೊಸೀಜರೇ ಇರುತ್ತೆ. ಅಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೇಳಿದ್ದೀವಿ, ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ದಾರೆ, ಅದಕ್ಕೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬರೀತಾ ಇದ್ದೀವಿ. ಅಸೆಟ್ಸ್ ರಿಲೈಸ್ 2 lakh, ಲೆಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 12,800, ಲೆಸ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 6,000. ಉಳಿದಿದ್ದೆಷ್ಟು 1,81,200 ಉಳಿತು. ಇದರಲ್ಲಿ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕು, ನಂತರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು.
ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು 10,000 ಇದೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು 1,10,000 ಇದೆ. ಅಮೌಂಟ್ ಅವೈಲೇಬಲ್ ಇಸ್ 61,200. ಸೊ ಇಷ್ಟು ಅಮೌಂಟ್ ಈಗ ಉಳಿತು. ಯಾರಿಗಿದು ಅಮೌಂಟ್ ಕೊಡ್ಬೇಕು ನಾವು? ಅಮೌಂಟ್ ಅವೈಲೇಬಲ್ ಟು ಮೇಕ್ ದಿ ಪೇಮೆಂಟ್ ಟು ಶೇರ್ ಹೋಲ್ಡರ್ಸ್. ಸೊ 61,200 ಅಮೌಂಟ್ ಇದೆ, ಬಟ್ ಕೊಡಬೇಕಾಗಿದ್ದು 1,00,000 ರೂಪೀಸ್ ಇದೆ. ಸೊ ಅಮೌಂಟ್ ಈಸ್ ಇನ್ಸಫಿಷಿಯೆಂಟ್. ಆವಾಗ ನಾವು ಫಾರ್ಮುಲಾ ಸೇಮ್ ಅಲ್ಲೇನು ಅಪ್ಲೈ ಮಾಡಿದ್ವಲ್ಲ ಅದೇ ರೀತಿ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಆಫ್ 2% ಅಮೌಂಟ್ ಆನ್ ಅವೈಲೇಬಲ್ to pay to equity shareholders. Commission equal to amount available into rate of commission divided by 100 plus rate of commission. This formula you should remember. 61,200 divided into 2 divided by 100 plus 2, total 1,200 rupees is the commission. So first step assets layers ಮೇಲೆ ನಂತರ ಅಮೌಂಟ್ ಅವೈಲೇಬಲ್ ಎಷ್ಟಿದೆ ಅಂತ ನಾವು ಕಂಡುಹಿಡಿತೀವಿ. ಇಲ್ಲಿ ಶೇರ್ ಹೋಲ್ಡರ್ಸ್ ಹೇಳಿದ್ರಿಂದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನು ನಾವು ಮೈನಸ್ ಮಾಡಿ ಏನು ಅಮೌಂಟ್ ಉಳಿಯುತ್ತಲ್ಲ ಆ ಅಮೌಂಟ್ ಮೇಲೆ ನಾವು ಕಮಿಷನನ್ನು ಕಂಡು ಹಿಡಿತೀವಿ. ಸೊ ದಿಸ್ ಈಸ್ ದ 2016 ಪ್ರಾಬ್ಲಮ್. 15 ಮತ್ತು 18ರಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಕೇಳಿದರು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕಾದ ಅಮೌಂಟ್ ಮೇಲೆ ನಾವು ಕಮಿಷನ್ನ ಕಂಡುಹಿಡಬೇಕಾಗಿತ್ತು. 2016ನಲ್ಲಿ ಏನು ಮಾಡಿದ್ದಾರೆ, ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾದ ಅಮೌಂಟ್ನಲ್ಲಿ ನಾವು ಕಂಡುಹಿಡಿದ್ವಿ. ಸೊ ಡಿಫ್ರೆನ್ಸ್ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಅಸೆಟ್ಸ್ ರಿಲೈಸ್ನಲ್ಲಿ ಓನ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು ಮತ್ತು ರೆಮ್ಯುನರೇಷನ್ ಏನಾದರೂ ಇತ್ತು ಅಂತಂದ್ರೆ ಮೈನಸ್ ಮಾಡ್ತೀವಿ. ಆದರೆ ಇಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು, ರೆಮ್ಯುನರೇಷನ್ನು ಪ್ಲಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸನ್ನು ನಾವು ಮೈನಸ್ ಮಾಡ್ತೀವಿ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 2015 ಆ್ಯಂಡ್ 18 ಆ್ಯಂಡ್ 2016. ಇದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ರಿಪೀಟೆಡ್ಲಿ ನೀವು ವಿಡಿಯೋನ ನೋಡಿದ್ರಿ ಅಂತಂದ್ರೆ ದಿಸ್ ಕಾನ್ಸೆಪ್ಟ್ ಡೆಫಿನೆಟ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ 2017 question paper. The following information relating to Suma Limited which went into liquidation, calculate liquidated remuneration. Equity share capital 1 lakh, assets realized 1,50,000. Amount available to pay to equity shareholders is rupees 50,000. After paying creditors, liquidators get 2% commission on assets realized and 10% on amount paid to equity shareholders. ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇಲ್ಲಿ ಅಮೌಂಟ್ ಎಷ್ಟು ಉಳಿಯುತ್ತೆ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಓಕೆ, ಲೆಟ್ಸ್ ಸಿ. ಕ್ಯಾಲ್ಕುಲೇಷನ್ ಆಫ್ 2% ಲಿಕ್ವಿಡೇಟೆಡ್ ಕಮಿಷನ್ ಆನ್ ಅಸೆಟ್ಸ್ ರಿಲೈಸ್ಡ್. 1,50,000 ಅಸೆಟ್ಸ್ ರಿಲೈಸ್ ಆಗಿತ್ತು, ಅದರ ಮೇಲೆ 2% 3,000 ರೂಪೀಸ್ ಬಂತು. ನಂತರ ಕ್ಯಾಲ್ಕುಲೇಷನ್ ಆಫ್ 10% ಆನ್ ಅಮೌಂಟ್ ಅವೈಲೇಬಲ್ ಟು ಪೇ ಟು ಶೇರ್ ಹೋಲ್ಡರ್ಸ್. ಅಮೌಂಟ್ ಅವೈಲೇಬಲ್ ಗೊತ್ತಿದೆ, ದಟ್ ಈಸ್ ಇನ್ಸಫಿಷಿಯೆಂಟ್, ಇಂಟು ರೇಟ್ ಆಫ್ ಕಮಿಷನ್ ಡಿವೈಡ್ ಬೈ 100 ಪ್ಲಸ್. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ನೋಡಿ, ತೋರಿಸ್ತೀನಿ ಇನ್ನೊಂದ್ಸಲ. ಅಮೌಂಟ್ ಅವೈಲೇಬಲ್ ಟು ಪೇ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಈಸ್ rupees 50,000 ಆಫ್ಟರ್ ಪೇಯಿಂಗ್ ದ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ದೆಲ್ಲ ಇಲ್ಲಿ ಒಂದು ಸ್ಟೆಪ್ಸ್ನ ಕಡಿಮೆ ಮಾಡಿದ್ದಾರೆ ಅವರು. ನಾವು ಕಂಡು ಹಿಡಿಬೇಕಾಗ್ತಿತ್ತು, ಕ್ರೆಡಿಟರ್ಸ್ದೆಲ್ಲ ಕೊಟ್ಟಿರ್ತಿದ್ರು, ಅದನ್ನೆಲ್ಲ ಮೈನಸ್ ಮಾಡಿ ನಾವು ಕಂಡು ಹಿಡಿತಿದ್ವಿ ಅಮೌಂಟ್ ಅವೈಲೇಬಲ್. ಇಲ್ಲೇನು ಮಾಡಿದ್ದಾರೆ, ಡೈರೆಕ್ಟ್ಲಿ ಎಷ್ಟು ಅಮೌಂಟ್ ಅವೈಲೇಬಲ್ ಇದೆ ಟು ಪೇ ದ ಶೇರ್ ಹೋಲ್ಡರ್ಸ್ ಅಂತ ಅಮೌಂಟ್ ಡೈರೆಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಒಂದು ಸ್ಟೆಪ್ ರಿಡ್ಯೂಸ್ ಆಗುತ್ತೆ, ಆ ಸ್ಟೆಪ್ಸ್ ರಿಡ್ಯೂಸ್ ಆಗಿ ಡೈರೆಕ್ಟ್ಲಿ ನಾವು ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. 50,000 ಇಂಟು 10 ಡಿವೈಡ್ ಬೈ 100 ಪ್ಲಸ್ 10, 50,000 ಇಂಟು 10 ಡಿವೈಡ್ ಬೈ 110, 4545. ಸರ್ ಈ ಫಾರ್ಮುಲಾ ಯಾಕೆ ಯೂಸ್ ಮಾಡಿದ್ರಿ ನೀವು? ಸೊ ಹಿಯರ್ ಆಲ್ಸೋ ಅಮೌಂಟ್ ಅವೈಲೇಬಿಲಿಟಿ ಈಸ್ 50,000 ಬಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ 1 lakh. So the amount is insufficient. That's why we are using this formula. Rate of commission divided by 100 plus rate of commission. Sufficient ಇತ್ತು ಅಂತಂದರೆ ರೇಟ್ ಆಫ್ ಕಮಿಷನ್ ಡಿವೈಡ್ ಬೈ 100 ಅಷ್ಟೇ ಬರುತ್ತೆ. ಇನ್ಸಫಿಷಿಯೆಂಟ್ ಇತ್ತು ಅಂತಂದರೆ ಪ್ಲಸ್ ನಾವು ರೇಟ್ ಆಫ್ ಕಮಿಷನನ್ನು ಮಾಡಬೇಕಾಗತ್ತೆ. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಪ್ರಾಬ್ಲಮ್ 2019. ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟ್ ಟು, ಇದು ಸೇಮ್ 2017 ಮತ್ತು 2016 ಥರನೇ ಇದೆ. ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಸೊ ನೀವು ಟ್ರೈ ಮಾಡಿರಿ, ಬರಲಿಲ್ಲ ಅಂತಂದ್ರೆ ನನ್ನ ಸೊಲ್ಯೂಷನನ್ನು ನೋಡಿರಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿಸ್ ಪ್ರಾಬ್ಲಮ್. ಓಕೆ, ಲೆಟ್ಸ್ ಸಿ ಏನೇನು ಕೊಟ್ಟಿದ್ದಾರೆ ರೀ. ಸೇಮ್ 2016 ಏನು ಕೊಟ್ಟಿದ್ದಾರಲ್ಲ ಅದೇ ರೀತಿ ಕೊಟ್ಟಿದ್ದಾರೆ. ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ನಂತರ ಎಂಟೈರ್ಡ್ ಕಮಿಷನ್ 3% ಅಸೆಟ್ ರಿಲೈಸ್ ಆ್ಯಂಡ್ 2% ಆನ್ ಅಮೌಂಟ್ ಪೇಡ್ ಟು ಶೇರ್ ಹೋಲ್ಡರ್ಸ್. ಇಟ್ ಈಸ್ ಸೇಮ್ ಆ್ಯಸ್ 2017 ಆ್ಯಂಡ್ 2016 ಮತ್ತು 2019 ಅಮೌಂಟ್ ಅಷ್ಟೇ ಚೇಂಜ್ ಇದೆ. ಯು ಡೂ ಕ್ಯಾಲ್ಕುಲೇಷನ್ ಆ್ಯಂಡ್ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಯು ಜಸ್ಟ್ ಕಂಪೇರ್ ವಿತ್ ಮೈ ಸೊಲ್ಯೂಷನ್. ಓಕೆ, ಇದು ಸೊಲ್ಯೂಷನ್ ಇದೆ. ಸೊ ಆನ್ಸರ್ 1200 ಮತ್ತು 2520 ಬಂದಿದೆ. ಇದನ್ನು ನೀವು ಸೊಲ್ಯೂಷನ್ನ ನೋಡಿ ನಿಮ್ಮ ಪ್ರಾಬ್ಲಮ್ಗೆ ನಿಮ್ಮ ಸೊಲ್ಯೂಷನ್ಗೆ ಕಂಪ್ಯಾರಿಸನ್ ಮಾಡಿ ಕರೆಕ್ಟ್ ಇತ್ತು ಅಂತಂದ್ರೆ
You are in good understandability. Next, 2021 last question paper of 5 marks. B Company Limited went into liquidation. Assets realized unsecured creditors, preferential creditors, loss, cost of liquidation. The liquidators is entitled to commission of 5% on asset realized and 2% on the amount paid to unsecured creditors. So this is same which was appeared in 2016. ಇಲ್ಲ 2015 ಮತ್ತು 2018ನಲ್ಲಿ ಏನು ಬಂದಿದೆಯಲ್ಲ ಅದೇ ರೀತಿಯೇ ಇದೆ. ಆದರೂ ಇದನ್ನು ನಾನು ಲಾಸ್ಟ್ ಇದೆ ಮತ್ತೆ ಒಂದು ಸಲ ನಿಮಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಸೊ ಫಸ್ಟ್ ಸ್ಟೆಪ್ಸ್ ಏನು ಮಾಡಬೇಕು, ನಾವು 5% ಅಸೆಟ್ಸ್ ರಿಲೈಸ್ಡ್ ಮೇಲೆ ಕಮಿಷನನ್ನು ಕಂಡುಹಿಡಿಬೇಕು. ಸೊ ಅಸೆಟ್ ರಿಲೈಸ್ಡ್ 4 lakh ಕೊಟ್ಟಿದ್ದಾರೆ, ಅದರ ಮೇಲೆ ನಾವು 5%ಅನ್ನು ಕಂಡುಹಿಡಿತೀವಿ. 5% ಅಂದರೆ ಎಷ್ಟು ಬರುತ್ತೆ, 5 4 20. ಸೊ 2000 rupees is the commission on assets realized. Next steps ಏನು ಮಾಡಬೇಕು ನಾವು, we have to calculate amount available to make the payment to unsecured creditors. ಅದನ್ನು ಯಾವ ರೀತಿ ಮಾಡ್ತೀವಿಪ್ಪ ಅಂತಂದರೆ, ಸೊ ಫಸ್ಟ್ ನಾನು ಹೇಳಿದೆ 20,000 rupees ಕಮಿಷನ್ನು 5% ಮೇಲೆ 4 lakh into 5%, 20,000 rupees is the commission. Next, calculation of amount available for payment to unsecured creditors. Asset realized 4 lakhs ಇದೆ. ನಂತರ ಕಾಸ್ಟ್ ಆಫ್ ಲಿಕ್ವಿಡೇಷನ್ 23,000 ಕೊಟ್ಟಿದ್ದಾರೆ. ನಂತರ ಲಿಕ್ವಿಡೇಟರ್ ರೆಮ್ಯುನರೇಷನ್ನು ಇಲ್ಲಿ ಕಂಡುಹಿಡಿದ್ವಿ 20,000, ಅದನ್ನು ಮೈನಸ್ ಮಾಡ್ತೀವಿ. ಅಮೌಂಟ್ ಅವೈಲೇಬಲ್ ಇಸ್ 3,57,000 rupees ಆಗುತ್ತೆ. ಸೊ ಟೋಟಲ್ ನಂತರ ಥರ್ಡ್ ಸ್ಟೆಪ್ಸ್ ಏನಿದೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 5 lakh, preferential creditors 50,000, amount payable 5,50,000. So calculation of 2% commission on amount available. Amount payable ಎಷ್ಟಿದೆ ರೀ, 5,50,000 ಇದೆ, ಬಟ್ ಅಮೌಂಟ್ ಅವೈಲೇಬಲ್ ಈಸ್ 3,57,000. So the amount is insufficient. That time you have to use this formula. 3,57,000 into 2 divided by 100 plus 2, total 7,000 rupees is the commission. So ಮತ್ತೆ ಇದು 5 ಮಾರ್ಕ್ಸಿನ ಪ್ರಾಬ್ಲಮ್ಸ್ ವಿಲ್ ಹೆಲ್ಪ್ ಯು ಟು ಪೀಪಲ್ ಟು ಕ್ಯಾಲ್ಕುಲೇಟ್ ದ 15 marks ಕ್ವಶನ್. ಸೊ ನಿಮ್ಮ 5 marks ಕ್ವಶನನ್ನು ಚೆನ್ನಾಗಿ ನೀವು ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ 15 ಮಾರ್ಕ್ಸಿನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಿಮಗೆ ಬಹಳ ಸರಳ ಆಗುತ್ತೆ. ಸೊ ಮತ್ತೆ ನಾನು ರಿಪೀಟ್ ಒಂದು ಸಲ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ. 5 ಮಾರ್ಕ್ಸಿನ ಕ್ವಶನಲ್ಲಿ ಫಸ್ಟ್ ಸ್ಟೆಪ್ಸು ಕಮಿಷನನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಆನ್ ಅಸೆಟ್ಸ್ ರಿಲೈಸ್ಡ್. ಅದು ಆದಮೇಲೆ ಅಮೌಂಟ್ ಅವೈಲೇಬಿಲಿಟಿ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆರ್ ಶೇರ್ ಹೋಲ್ಡರ್ಸ್. ಪ್ರಾಬ್ಲಮ್ ಇಲ್ಲಿ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ರು ಅಂತಂದರೆ ಶೇರ್ ಹೋಲ್ಡರ್ಸ್ ಅಂತ ಬರೀತೀರಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿದ್ರು ಅಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಬರೀತೀರಿ. ಓಕೆ, ಥರ್ಡ್ ಸ್ಟೆಪ್ಸು ಟೋಟಲ್ ಪೇಮೆಂಟ್ ಎಷ್ಟು ಮಾಡಬೇಕು ನಾವು, ಶೇರ್ ಹೋಲ್ಡರ್ಸ್ಗಾದರೂ ಆಗ್ಬೋದು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗಾದರೂ ಆಗ್ಬೋದು. ಸೊ ಅದು ಆದಮೇಲೆ ಅಮೌಂಟ್ ಅವೈಲೇಬಲ್ ಇನ್ಸಫಿಷಿಯೆಂಟ್ ಇತ್ತು ಅಂತಂದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಸಫಿಷಿಯೆಂಟ್ ಇತ್ತು ಅಂತಂದರೆ ರೇಟ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100 ಅಂತನ ಮಾಡ್ತೀವಿ. ಸೊ ಈ ಸಫಿಷಿಯೆಂಟ್ ಕಾನ್ಸೆಪ್ಟನ್ನು ನಾವು ಮೋಸ್ಟ್ ಪ್ರಾಬಬ್ಲಿ ಪ್ರಾಬ್ಲಮ್ಸ್ 15 ಮಾರ್ಕ್ಸ್ನಲ್ಲಿ ಬಂದಿದ್ದಾವೆ, ಅಲ್ಲಿ ನಾನು ನಿಮಗೆ ಮತ್ತೊಂದು ಸಲ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಸೊ ಹೋಪ್ ಯು ಆರ್ ಗೆಟ್ಟಿಂಗ್ ಮೈ ಎಕ್ಸ್ಪ್ಲನೇಷನ್. ಡಿಯರ್ ಸ್ಟೂಡೆಂಟ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಪೀಪಲ್. ಅದಕ್ಕೆ ನಾನು ಮತ್ತೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದೇನಪ್ಪ ಅಂತಂದರೆ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿರಿ, ಅವರು ಕೂಡ ಈ ವಿಡಿಯೋದ ಬೆನಿಫಿಟನ್ನು ಸಿಗೋ ಹಾಗೆ ಆಗಲಿ. ಸೊ ಇದು ನಿಮಗೆ ಫ್ರೀ ಆಗಿ ಯೂಟ್ಯೂಬ್ನಿಂದ ಸಿಗ್ತಾ ಇರುವಂತಹ ಒಳ್ಳೆಯ ಕ್ಲಾಸ್ಗಳು. ನಿಮಗನ್ಸುತ್ತೆ ಹೌದು ಸರ್, ಎಕ್ಸಾಮ್ ಟೈಮ್ನಲ್ಲಿ ನಮಗೆ ನಿಮ್ಮ ಕ್ಲಾಸಸ್ಸು ಡೆಫಿನೆಟ್ಲಿ ಹೆಲ್ಪ್ ಆಗಿದ್ದಾವೆ. ನಿಮ್ಮ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಅಥವಾ ನಿಮ್ಮ ಎಕ್ಸಾಮ್ ಆದಮೇಲೆ ನೀವು ನನಗೆ ಕಮೆಂಟ್ ಮಾಡಿ, ಸರ್ ನಿಮ್ಮ ವಿಡಿಯೋದಿಂದ ನಮಗೆ ಬಹಳನೇ ಹೆಲ್ಪ್ ಆಯಿತು. ಸೊ that will give me to motivate to make a new videos in future also. ನೀವೇನೂ ಕಮೆಂಟ್ಸೇ ಮಾಡಲಿಲ್ಲ, ಲೈಕ್ ಮಾಡಲಿಲ್ಲ, ನೀವು ಒಳ್ಳೆಯದಾದರೂ ಕಮೆಂಟ್ಸ್ ಮಾಡಿ, ಕೆಟ್ಟದಾದರೂ ಕಮೆಂಟ್ಸ್ ಮಾಡಿ. ನನ್ನ ವಿಡಿಯೋದಿಂದ ನಿಮಗೆ ಕೆಟ್ಟದಾಗುತ್ತೆ ಅಂತಂದು ನನಗಂತೂ 100% ಕಾನ್ಫಿಡೆನ್ಸ್ ಇಲ್ಲ. ನಿಮಗೆ ಡೆಫಿನೆಟ್ಲಿ ಈ ವಿಡಿಯೋಗಳು ನಿಮ್ಮನ್ನು ಪಾಸ್ ಮಾಡ್ತಾವೆ ಅನ್ನೋ ಕಾನ್ಫಿಡೆಂಟ್ ನನಗಲ್ಲಿ ಇದೆ. ಸೊ ಟೇಕ್ ಅ ಪಾಸಿಟಿವ್ mind and see this video and learn the concept and
do your exams. Definitely I am sure you will get a good result in corporate accounting 1 in BCom 3rd semester. So next we will move to 15 martian questions, 15 marks questions. ಫಸ್ಟ್ ಒನ್ 2021ದಿಂದ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸ್ವಲ್ಪ ನೀರು ಕುಡಿಯೋನು, ನೀವು ನೀರು ಕುಡೀರಿ. ಸೊ ದಟ್ ವಿಲ್ ಗಿವ್ ಅ ಪಾಸಿಟಿವ್ ಎನರ್ಜಿ, ಮತ್ತು ನೀವು ಫ್ರೆಶ್ ಆಗಿ ಈ ವಿಡಿಯೋವನ್ನು ನೋಡಲಿಕ್ಕೆ ನಿಮಗೆ ಎನರ್ಜಿ ಸಿಗತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ವಿಡಿಯೋನ ನೋಡ್ತಾ ಇದ್ದೀರಿ, ಆದರೆ ಲೈಕ್ ಬಟನ್, ನಿಮ್ಮ ಸರ್ಗೆ ನೀವು ಕೊಡುತ್ತಾ ಇರುವಂಥ ಕಾಣಿಕೆ ಏನಪ್ಪ ಅಂತಂದರೆ ಒಂದು ಲೈಕ್. ಆ ಲೈಕ್ ನೀವು ಕೊಟ್ರಿಪ್ಪ ಅಂತಂದರೆ ಎಷ್ಟು ಲೈಕ್ ಹೆಚ್ಚಾಗ್ತವೆ ಅಷ್ಟು ನಾವು ಮೋಟಿವೇಟ್ ಆಗ್ತೀವಿ. ಒಳ್ಳೆ ವಿಡಿಯೋವನ್ನು, ಒಳ್ಳೆ ಕಾನ್ಸೆಪ್ಟದ ವಿಡಿಯೋವನ್ನು, ಒಳ್ಳೆ ಕ್ಲಾಸ್ ವಿಡಿಯೋಸನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೀವೇನು ಕಮೆಂಟು ಮಾಡಲ್ಲ, ಬರೀ ವಿಡಿಯೋ ನೋಡ್ತೀರಿ, ಲೈಕು ಅಥವಾ ಡಿಸ್ಲೈಕು ಏನು ಮಾಡಲ್ಲ ಅಂತಂದರೆ ನಮ್ಮಲ್ಲಿ ಏನು ಅನ್ನಿಸುತ್ತೆ, ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಿಂದ ಏನು ಹೆಲ್ಪ್ ಆಗ್ತಾ ಇಲ್ಲ ಅಂತನೋ ನಂಬಿಕೆ ಟೀಚರ್ಸಲ್ಲಿ ಬೆಳೆಯುತ್ತೆ. ಅದಕ್ಕೆ ನೀವು ವಿದ್ಯಾರ್ಥಿಗಳಾದವರು ನಿಮ್ಮ ಕರ್ತವ್ಯ ಏನಪ್ಪ ಅಂತಂದರೆ, ಈ ವಿಡಿಯೋದಿಂದ ನಿಮ್ಮ ಬೆನಿಫಿಟ್ ಆಗ್ತಿತ್ತು ಅಂತಂದ್ರೆ ಬೆನಿಫಿಟ್ ಆಗ್ತಾ ಇದೆ, ನಮ್ಗೆ ಲೈಕ್ ಆಗಿದೆ ಸರ್ ಅಂತೇಳಿ ಲೈಕ್ ಬಟನ್ ಒತ್ತಿ, ಇಲ್ಲ ಡಿಸ್ಲೈಕ್ ಆಯಿತು ಅಂತಂದರೆ ಡಿಸ್ಲೈಕ್ ಒತ್ತಿ. ಸರ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾಗೈತಿ, ವಿಡಿಯೋನಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಸರ್ ಅಂತಂದರೆ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮೊಬೈಲ್ ನಂಬರ್ ಇದೆ, ನನ್ನ ಇಮೇಲ್ ID ಇದೆ, ನೀವು ಕಮೆಂಟ್ಸನ್ನು ಮಾಡ್ಬೋದು. ಇಟ್ ಮೇ ಬಿ ಅ ಪಾಸಿಟಿವ್ ಆರ್ ಇಟ್ ಮೇ ಬಿ ಅ ನೆಗೆಟಿವ್ ಇದ್ದರೆ ನಾವು ಇನ್ನೂ ಸುಧಾರಣೆ ಆಗಲಿಕ್ಕೆ ಇಟ್ ವಿಲ್ ಹೆಲ್ಪ್ ಅಸ್. ನಾವೇನು ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮ ವಿದ್ಯಾರ್ಥಿಗಳ ಸಲುವಾಗಿ ಅನ್ನೋದು ನಮಗೆ ತಿಳಿಯುತ್ತೆ. ಓಕೆ, I expect likes and comments on my videos. So it's my humble request to all the students, please share your views. So let's see 2021 question paper, 15 marks question. The Sun Limited went into voluntary liquidation on 31/3/2020, at which date its capital consists of 5,000 10% preference shares of rupees 10 each fully paid, 10,000 equity shares of rupees 10,000 equity shares of rupees 10 each fully paid. The assets realized rupees 1,38,000. Assets realized ಆಗಿದ್ದು 1,38,000. The expenses amounted to rupees 660 and the unsecured creditors were 22,000, including 4,000 preferential creditors. Okay. The liquidator's remuneration was fixed at 3% on the assets realized and 2% on the amount distributed to equity shareholders. Preference shares carry preferential right as to payment of capital and dividend. Okay, very good. Good question. Prepare the liquidator's final statement of account. So here ನಾವು 5 ಮಾರ್ಕ್ಸ್ನಲ್ಲಿ ಏನು ಮಾಡಿದ್ವಲ್ಲ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಆಮೇಲೆ ಕಾನ್ಸೆಪ್ಟ್ನಲ್ಲಿ ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಒಂದು ಸೂಕ್ಷ್ಮವಾಗಿ ರೀಡ್ ಮಾಡಿ ಏನು ಕೊಟ್ಟಿದ್ದಾರೆ, ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪ್ರಿಫರೆನ್ಸ್ ಶೇರ್ಸ್ ಕ್ಯಾರಿ ಪ್ರಿಫರೆನ್ಸಿಯಲ್ ರೈಟ್ ಆ್ಯಸ್ ಟು ಪೇಮೆಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್. ಇಲ್ಲಿ ಶೇರ್ ಹೋಲ್ಡರ್ಸ್ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರಲ್ಲ ಇವರಿಗೆ ಫಸ್ಟ್ ಪೇಮೆಂಟ್ ಮಾಡಬೇಕು. ಅದು ಆದಮೇಲೆ 10% ಅಂತ ಹೇಳಿದ್ದಾರೆ. 10% ಮೀನ್ಸ್ 10% ಡಿವಿಡೆಂಡು ಕಂಪಲ್ಸರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಕೊಡಲೇಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡೋಕ್ಕಿಂತ ಮುಂಚೆ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಪ್ರಿಫರೆನ್ಷಿಯಲ್ ರೈಟ್ ಇದೆ ಅವರಿಗೆ, ಕ್ಯಾಪಿಟಲ್ ಮತ್ತು ಡಿವಿಡೆಂಡನ್ನು ಪೇಮೆಂಟು ಮಾಡಲೇಬೇಕು. ಸೊ ದಿಸ್ ಈಸ್ ದ ನ್ಯೂ ಪಾಯಿಂಟ್. ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಕ್ಯಾಲ್ಕುಲೇಷನ್ ಆಫ್ ಇದು ಅಂದ್ರೆ ಗೊತ್ತಿದೆ ನಿಮಗೆ. ಅಸೆಟ್ಸ್ ರಿಲೈಸ್ಡು ಟೋಟಲ್ 1,38,000 ಇದೆ, ಅದರ ಮೇಲೆ 3% ಕಂಡು ಹಿಡಿದ್ರಿ, ಟೋಟಲ್ 4,140. ಸೊ ಸೆಕೆಂಡ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಪೇ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಲಿಕ್ಕೆ ಎಷ್ಟು ಅಮೌಂಟ್ ಉಳಿಯುತ್ತೆ ಅನ್ನೋದನ್ನು ನೆಕ್ಸ್ಟ್ ಸ್ಟೆಪ್ಸ್ನಲ್ಲಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ಅಸೆಟ್ಸ್ ರಿಲೈಸ್ಡು 1,38,000 ಆಗಿದೆ, ಲೆಸ್ ಲಿಕ್ವಿಡೇಟರ್ ರೆಮ್ಯುನರೇಷನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ 4,140. ನಂತರ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಈಸ್ 660 ಅಂತ, ಅದನ್ನು ನಾವು ಮೈನಸ್ ಮಾಡಬೇಕು.
ನಂತರ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು 4000 ಅಂತ ಕೊಟ್ಟಿದ್ದಾರೆ. ನಂತರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು 18000. ಸೊ ಸ್ಟೂಡೆಂಟ್ಸ್, ಇಲ್ಲಿನೂ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಏನು ಹೇಳಿದ್ದಾರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವೇರ್ ₹22,000 ಇನ್ಕ್ಲೂಡಿಂಗ್ ₹4,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಈ 22,000ದಲ್ಲಿ ₹4,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕಿಲ್ಲಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 4,000 ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು 18,000 ಇವೆರಡೂ ಸೇರಿಸಿ 22,000 ಆಗಿದೆ ಅಂತ ಹೇಳಿದ್ದಾರೆ. ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು 4,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು 22,000 ಅಂತ ಬರೆದುಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಪ್ರಾಬ್ಲಮ್ಮು ತಪ್ಪಾಗೋ ಚಾನ್ಸಸ್ಸು ಇರುತ್ತೆ. ಚಾನ್ಸ್ ಅಲ್ಲ, ತಪ್ಪಾಗೇ ಆಗತ್ತೆ. ಅದಕ್ಕೆ ನೀವು ಸೆಂಟೆನ್ಸನ್ನು ಕ್ಲಿಯರಾಗಿ ಓದಿ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ₹50,000 ಇದೆ, ಅದನ್ನು ಪೇಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ. ನಂತರ ಅದ್ರ ಮೇಲೆ ಡಿವಿಡೆಂಡನ್ನು ಪೇಮೆಂಟ್ ಮಾಡಬೇಕು. ಎಷ್ಟು? 10%. ಸೊ ಈ 10% ಎಲ್ಲಿ ಕೊಟ್ಟಿದ್ದಾರಲ್ಲ 5,000, 10% ಪ್ರಿಫರೆನ್ಸ್ ಶೇರ್ಸ್. 5%, 10% ಪ್ರಿಫರೆನ್ಸ್ ಶೇರ್ಸ್. 5,000, 10% ಪ್ರಿಫರೆನ್ಸ್ ಶೇರ್ಸ್. ಇದರ ಅರ್ಥ 10% ಡಿವಿಡೆಂಡನ್ನು ಕೊಡಬೇಕು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, 50,000 ಮೇಲೆ 10% ಡಿವಿಡೆಂಡು 5,000, ಟೋಟಲ್ 55,000. ಸೊ ಟೋಟಲ್ ಅಸೆಟ್ಸ್ ರಿಲೈಸ್ನಲ್ಲಿ ಇಷ್ಟು ಅಮೌಂಟನ್ನು ಕೊಡಬೇಕು. ಉಳಿದ ಅಮೌಂಟ್ ಏನು ಉಳಿಯುತ್ತಲ್ಲ ಅದನ್ನು ನಾವು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಸೊ ಟೋಟಲ್ ಅಮೌಂಟ್ ಅವೈಲೇಬಲ್ ಇಸ್ 56,200. ಸೊ ಈಗ ನಾವು ಥರ್ಡ್ ಸ್ಟೆಪ್ಸ್ನಲ್ಲಿ ಅಮೌಂಟ್ ಅವೈಲೇಬಲ್ಲು 56,200 ಇದೆ, ಬಟ್ ಶೇರ್ ಹೋಲ್ಡರ್ಸ್ ಟೋಟಲ್ ಅಮೌಂಟ್ ಪೇಯಬಲ್ ಎಷ್ಟಿದೆ? 1 lakh ಇದೆ. ಸೊ ಅಮೌಂಟ್ ಪೇಯಬಲ್ ಇಸ್ ಮೋರ್ ದೆನ್ ದಟ್ ಆಫ್ ಅಮೌಂಟ್ ಅವೈಲೇಬಲ್. ಸೊ ದ ಅಮೌಂಟ್ ಈಸ್ ಇನ್ಸಫಿಷಿಯಂಟ್. ನಾವು ಪೇಬಲ್ ಮಾಡಬೇಕಾಗಿದ್ದು 1 lakh, ಬಟ್ ಅವೈಲಬಿಲಿಟಿ ಇರೋದು 56,200. ಸೊ ಅಮೌಂಟ್ ಈಸ್ ಇನ್ಸಫಿಷಿಯಂಟ್. ಆ ಸಂದರ್ಭದಲ್ಲಿ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಮೌಂಟ್ ಅವೈಲೇಬಲ್ ಇಂಟು ರೇಟ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಆಫ್ ಕಮಿಷನ್. 56,200 ಇಂಟು 2 ಡಿವೈಡೆಡ್ ಬೈ 100 ಪ್ಲಸ್ 2. ಸೊ ಟೋಟಲ್ 1102. ನೀವು ಡೆಸಿಮಲ್ ಬಂತು ಅಂದ್ರೆ ರೌಂಡ್ ಅಪ್ನು ಕೂಡ ಮಾಡ್ಬೋದು. ಸೊ ದಿಸ್ ಈಸ್ ದ ಮೇಜರ್ ಕ್ಯಾಲ್ಕುಲೇಷನ್ ಆಫ್ ದಿಸ್ ಪ್ರಾಬ್ಲಮ್. ಲಿಕ್ವಿಡೇಷನ್ ಚಾಪ್ಟರ್ ಭಾಳ ಸಂದು, ಸೊಲ್ಯೂಷನ್ ಕೂಡ ಅಷ್ಟೇ ಸಂದಿರುತ್ತೆ. 15 ಮಾರ್ಕ್ಸು ಮತ್ತು 5 ಮಾರ್ಕ್ಸು, 20 ಮಾರ್ಕ್ಸ್ ನಿಮ್ಮ ಜೇಬ್ನಲ್ಲಿ ಗ್ಯಾರಂಟಿ ಬಿದ್ದೇ ಬೀಳುತ್ತೆ. ಓಕೆ, ನಾವು ಲಾಸ್ಟ್ ಸ್ಟೆಪ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್. ಇದನ್ನು ಪ್ರಿಪೇರ್ ಮಾಡೋದು ಬಹಳ ಸರಳ. ಸೊ ನೀವು ಡೆಬಿಟ್ ಸೈಡ್ ಏನು ಮಾಡ್ತೀರಿ, ಟೋಟಲ್ ಅಸೆಟ್ಸ್ ರಿಲೈಸ್ಡನ್ನು ಎಂಟ್ರಿ ಮಾಡ್ತೀರಿ. ಉಳಿದ ಆಲ್ ಎಕ್ಸ್ಪೆನ್ಸಸ್ಸನ್ನು ನೀವು ತೊಗೊಂಡು ಬಂದು ಏನು ಮಾಡ್ತೀರಿ, ಪೇಮೆಂಟ್ ಸೈಡ್, ಕ್ರೆಡಿಟ್ ಸೈಡನ್ನು ಎಂಟ್ರಿ ಮಾಡ್ತೀರಿ. ಸೊ ಅಸೆಟ್ಸ್ ರಿಲೈಸ್ಡ್ 1,38,000. ನೆಕ್ಸ್ಟ್ ಬೈ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 660, ಬೈ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆನ್ ಅಸೆಟ್ಸ್ ರಿಲೈಸ್ಡ್ 4140, ಅಮೌಂಟ್ ಅವೈಲೇಬಲ್ ಮೇಲೆ 1102, ಟೋಟಲ್ 5242. ಬೈ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇಮೆಂಟ್ ಮಾಡಬೇಕು 4,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 18,000. ಬೈ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡ್ತಾ ಇದ್ರಿ, ಕ್ಯಾಪಿಟಲ್ 50,000, ಡಿವಿಡೆಂಡ್ 5,000, ಟೋಟಲ್ 55,000. ಉಳಿದ ಅಮೌಂಟ್ ಏನಿರೋದಿಲ್ಲ ಅದನ್ನು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹಂಚಬೇಕು. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ 55,098 rupees. ಸೊ ಅದನ್ನು ನಾವು ಪರ್ ಶೇರ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದರೆ ₹5.50 ಡೆಸಿಮಲ್ಸ್ನಲ್ಲಿ ಬರುತ್ತೆ. ನಾವು ರೌಂಡ್ ಅಪ್ ಮಾಡಿದ್ವಿ 10,000 shares ಇಂಟು ₹5.50. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಆಫ್ 2021. ಓಕೆ, ಹೋಪ್ ಯು ಆರ್ ಗೆಟಿಂಗ್. The following, next move to 2019 question paper. Dear students, ಕ್ವಶನ್ ನೋಡಿದ ತಕ್ಷಣ ನೀವು ಟ್ರೈ ಮಾಡಿರಿ, ನಂತರ ಸೊಲ್ಯೂಷನ್ನ ರೆಫರ್ ಮಾಡಿರಿ. ಓಕೆ, ನೋಡೋಣ ಇದರಲ್ಲಿ ಏನೇನು ಚೇಂಜಸ್ ಇದೆ ಅಂತೇಳಿ. ಇದರಲ್ಲಿನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಚೇಂಜಸ್ ಇದೆ, ಅದನ್ನು ನಾವು ಡಿಸ್ಕಷನ್ನ ಮಾಡೋಣ. ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟ್ ಟು ಕಂಪನಿ ವಿಚ್ ಹ್ಯಾಸ್ ಗಾನ್ ಇನ್ ಟು ಲಿಕ್ವಿಡೇಷನ್ಸ್ ಆನ್ 31/3/2019. ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಸೆಕ್ಯೂರಿಟಿ ಆನ್ ಪ್ಲ್ಯಾಂಟ್. ಸೊ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸನ್ನು ತೊಗೊಂಡಿದ್ದಾರೆ. ಏನು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತಂದರೆ ಪ್ಲ್ಯಾಂಟನ್ನು ಸೆಕ್ಯೂರಿಟಿಯಾಗಿ ಕೊಟ್ಟಿದ್ದಾರೆ. ಸೊ ಪ್ಲ್ಯಾಂಟನ್ನು ಸೆಕ್ಯೂರಿಟಿಯಾಗಿ ಕೊಟ್ಟು 1 lakh rupees ಲೋನನ್ನು ತೊಗೊಂಡಿದ್ದಾರೆ. ದೆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 2,40,000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 20,000, 1,000 equity shares of ₹100 each,
rupees 75 paid, 75,000. 500 equity shares of rupees 100 each, rupees 60 paid, 30,000. The liquidators realized the assets as under: plant 1,40,000, land and building 2 lakh, stock 70,000. The liquidation expenses amounted to rupees 2,800. The liquidators entitled to a fixed remuneration 12,000 and a commission of 2% on the amount paid to unsecured creditors. Prepare liquidators final statement of account. Okay. ಇಲ್ಲಿ ಎರಡು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ನಾವು. ಫಸ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅದಕ್ಕೇನಾದರೂ ಸೆಕ್ಯೂರಿಟಿ ಕೊಟ್ಟಿದ್ರು ಅಂತಂದ್ರೆ ಅದನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡಿರಿ. ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಸೊಲ್ಯೂಷನಲ್ಲಿ ಹೇಳ್ತೀನಿ. ಅದು ಆದಮೇಲೆ ಎಲ್ಲ ಅಮೌಂಟ್ ಪೇಮೆಂಟ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಸ್ವಲ್ಪ ಅಮೌಂಟ್ ಉಳೀತು ಅಂತಂದ್ರೆ ಅದನ್ನು ನಾವು ಶೇರ್ ಹೋಲ್ಡರ್ಸ್ಗೆ ಹಂಚಬೇಕಾಗತ್ತೆ. ಇಲ್ಲಿ ಎರಡು ರೀತಿಯಾದಂಥ ಶೇರ್ ಹೋಲ್ಡರ್ಸ್ ಇದ್ದಾರೆ. 1000 ಶೇರ್ಸ್ದಾರರು ₹100 ಕೊಡಬೇಕಾಗಿತ್ತು, ಬರೀ ₹75 ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೆ 500 ಶೇರ್ದಾರರು ಏನು ಮಾಡಿ, ಅದರಲ್ಲೆಲ್ಲ ಬೇರೆಯೇ 500 ಶೇರ್ ಹೋಲ್ಡರ್ದಾರ ಏನಿದ್ದಾರಲ್ಲ ಅವರು ₹100 ಪೇ ಮಾಡಬೇಕಾಗಿತ್ತು, ₹60 ಪೇ ಮಾಡಿದ್ದಾರೆ. ಸೊ ಇದನ್ನು ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಬೇಕಾದರೆ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಾನು ಎಕ್ಸ್ಪ್ಲನೇಷನನ್ನು ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಾಗ ಇಂಪಾರ್ಟೆಂಟ್ ಆಗಿ ಈ ಕಾನ್ಸೆಪ್ಟ್ ಮೇಲೆ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ ನಾನು. ಓಕೆ, ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಆ್ಯಸ್ ಯೂಸ್ವಲ್ ಇಲ್ಲಿ ಅಸೆಟ್ಸ್ ರಿಲೈಸ್ಡ್ ಮೇಲೆ ಕಮಿಷನ್ ಎಲ್ಲ ಫಿಕ್ಸ್ಡ್ ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಕಂಡುಹಿಡಿಬೇಕಾಗಿದ್ದು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಸೆಟ್ಸ್ ರಿಲೈಸ್ಡ್ ಎಕ್ಸ್ಕ್ಲೂಡಿಂಗ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ಲ್ಯಾಂಟನ್ನು ರಿಲೈಸ್ ಮಾಡಿದಾಗ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ₹1,00,000 ಕೊಟ್ಬಿಡ್ತೀವಿ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದ್ದರು, ಅದಕ್ಕೆ ನಾವು ಪ್ಲ್ಯಾಂಟನ್ನು ಸೆಕ್ಯೂರಿಟಿ ಕೊಟ್ಟಿದ್ವಿ. ರಿಲೈಸ್ ಆದ ತಕ್ಷಣ ನಾವೇನು ಮಾಡಿದ್ವಿ, 1,40,000 ಬಂತು, ಅದರಲ್ಲಿ ₹1,00,000 ನಾವೇನು ಮಾಡಿಬಿಡ್ತೀವಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟನ್ನು ಕೊಟ್ಬಿಡ್ತೀವಿ. ಸೊ ಉಳಿತೆಷ್ಟು ಪ್ಲ್ಯಾಂಟಿಂದ ₹40,000 ಉಳೀತು. ನಂತರ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2 lakhs, ಸ್ಟಾಕ್ 70,000, ಟೋಟಲ್ ₹3,10,000 ಆಗುತ್ತೆ. ನಂತರ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು 2,800, ದೆನ್ ಲಿಕ್ವಿಡೇಟರ್ ಫಿಕ್ಸ್ಡ್ ರೆಮ್ಯುನರೇಷನ್ 12,000. ಅಮೌಂಟ್ ಅವೈಲೇಬಲ್ ಇಸ್ 2,95,200. ಸ್ಟೂಡೆಂಟ್ಸ್ ಮತ್ತೆ ಪ್ರಾಬ್ಲಮ್ಸಲ್ಲಿ ಬರುತ್ತೆ, ಅಲ್ಲಿ ನಾನು ಮತ್ತೆ ಡಿಸ್ಕಷನ್ ಮಾಡ್ತೀನಿ. ಬೈ ಚಾನ್ಸ್ 2% ಕಮಿಷನ್ ಆನ್ ಅಸೆಟ್ಸ್ ರಿಲೈಸ್ಡ್ ಹೇಳಿದ್ರು ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಪ್ಲ್ಯಾಂಟ್ 1,40,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2 lakhs, ಸ್ಟಾಕ್ 70,000, ಟೋಟಲ್ ಎಷ್ಟು ಬರುತ್ತಲ್ಲ ಅದ್ರ ಮೇಲೆ ಕಮಿಷನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಅದನ್ನು ಹೇಳಿಲ್ಲ, ಫಿಕ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಇಲ್ಲೇನು ಮಾಡಿದ್ವಿ, ಟೋಟಲ್ ಅಸೆಟ್ಸ್ ರಿಲೈಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಕೊಟ್ಟಿದ್ವಲ್ಲ ಅಷ್ಟು ಅಮೌಂಟನ್ನು ಮೈನಸ್ ಮಾಡಿ ಉಳಿತೇನಲ್ಲ ಅದನ್ನು ನಾವು ಅಸೆಟ್ಸ್ ರಿಲೈಸ್ಡ್ ಅಂತ ಅಮೌಂಟ್ ಟ್ರೀಟನ್ನು ಮಾಡ್ತೀವಿ. ಓಕೆ, ಸೊ ಅಮೌಂಟ್ ಅವೈಲೇಬಲ್ ಇಸ್ 2,95,200. ಈಗ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಅಮೌಂಟ್ ಪೇಯಬಲ್ ಮಾಡಬೇಕು ಅಂಥೇಳಿ ನಾವು ನೆಕ್ಸ್ಟ್ ಕ್ಯಾಲ್ಕುಲೇಷನನ್ನು ಮಾಡ್ತಾಯಿದ್ದೀವಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, 2,40,000 ಅಂತ ಕೊಟ್ಟಿದ್ದಾರೆ. ನಂತರ ಪ್ರಿಫರೆನ್ಸ್ ಕ್ರೆಡಿಟರ್ಸು 20,000 ಅಂತ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಪೇಯಬಲ್ ಇಸ್ 2,60,000. ಥರ್ಡ್ ಸ್ಟೆಪ್ಸ್ನಲ್ಲಿ ನಾವೇನು ಬರಿತೀವಿಪ್ಪ ಅಂತಂದರೆ ಅಮೌಂಟ್ ಅವೈಲೇಬಲ್ ಇಸ್ 2,95,000, ಬಟ್ ಅಮೌಂಟ್ ಪೇಯಬಲ್ ಇಸ್ 2,60,000. ದೇರ್ ಫೋರ್ ದ ಅಮೌಂಟ್ ಈಸ್ ಸಫಿಷಿಯಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇದರ ಮೇಲೆ 2% ಕಮಿಷನ್ನ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ಆಫ್ 2% ಕಮಿಷನ್ ಆನ್ ಅಮೌಂಟ್ ಪೇಯಬಲ್. ನಾ 5 ಮಾರ್ಷನ್ ಪ್ರಾಬ್ಲಮ್ ಹೇಳುವಾಗ ಹೇಳಿದ್ದೆ, 15 ಮಾರ್ಷನ್ ಪ್ರಾಬ್ಲಮಲ್ಲಿ ಸಫಿಷಿಯೆಂಟು ಮತ್ತು ಇನ್ಸಫಿಷಿಯೆಂಟು ಎರಡಕ್ಕೂ ಮೇಲೆ ಪ್ರಾಬ್ಲಮ್ ಬರ್ತಾವಂತೇಳಿ. ಸೊ ಇಲ್ಲಿ ಅಮೌಂಟ್ ಸಫಿಷಿಯೆಂಟ್ ಇದೆ. ಯಾಕಪ್ಪ ಅಂತಂದರೆ ಅವೈಲಬಿಲಿಟಿ 2,95,000 ಇದೆ, ನಾವು ಕೊಡಬೇಕಾಗಿದ್ದು ಬರೀ 2,60,000 ಇದೆ. ಸೊ ಸಫಿಷಿಯೆಂಟ್ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, 2,60,000 ಮೇಲೆ 2% ಡೈರೆಕ್ಟ್ಲಿ ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಸೊ ಟೋಟಲ್ 5,200 ಕಮಿಷನನ್ನು ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಪೇಯಬಲ್ ಮೇಲೆ ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಸೊ ಇದರಲ್ಲಿ ಡಿಫ್ರೆನ್ಸ್ ಇರೋದು, ಒಂದು ಪ್ಲ್ಯಾಂಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಸೆಕ್ಯೂರಿಟಿ ಕೊಟ್ಟಿರೋದ್ರಿಂದ ನಾವು ರಿಯಲೈಸೇಷನ್ ಬರೀ 40,000 ತೊಗೊಳ್ತಾ ಇದ್ದೀವಿ. ಅದು ಆದಮೇಲೆ ಸಫಿಷಿಯೆಂಟ್ ಇರುತ್ತೆ, 2% ಡೈರೆಕ್ಟ್ ನಾವು ಕಮಿಷನನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ನೌ ಲೆಟ್ಸ್ ಸಿ ದ ಲಿಕ್ವಿಡೇಷನ್ ಸ್ಟೇಟ್ಮೆಂಟ್. ಓಕೆ, ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. So to assets realized 2,70,000, to secured creditors 1,40,000 less plant realized 1,00,000, total 40,000. ಸೊ ಇದನ್ನು ನಾವು ಸಪ್ರೇಟಾಗಿ ಬರೆದು ತೋರಿಸಿದ್ದೀವಿ.
3,10,000. ಒಂದು ಅಸೆಟ್ಸ್ ರಿಲೈಸ್ಡ್ ಇದನ್ನ ಎಕ್ಸ್ಕ್ಲೂಡ್ ಮಾಡಬೇಕು ನಾವು. ಡೈರೆಕ್ಟ್ 3,10,000 ಕೂಡ ನೀವು ಬರಿಬೋದು, ದೇರ್ ಇಸ್ ನೋ ಪ್ರಾಬ್ಲಮ್. ಅಥವಾ 2 ಸೆಕ್ಯೂರಿಟಿ ಕ್ರೆಡಿಟರ್ಸ್ 1,40,000 ಒಳಗೆ ಪ್ಲ್ಯಾಂಟ್ ರಿಲೈಸ್ 1,00,000 ಆಯಿತು, ಪ್ಲ್ಯಾಂಟಿದ್ದು 40,000 ರೂಪಾಯಿ ಡಿಫ್ರೆನ್ಸ್ ಬಂತು. ಸೊ ಟೋಟಲ್ ಇಸ್ 3,10,000. ಅದು ನೀವು 2 ಅಸೆಟ್ಸ್ ರಿಲೈಸ್ 3,10,000 ರೂಪೀಸ್ ಕೂಡ ನೀವು ಬರಿಬೋದು. ನಂತರ ಈ ಪೇಮೆಂಟ್ ಸೈಡ್ನಲ್ಲಿ ಏನು ಬರುತ್ತೆ, by liquidation expenses 2,800, by liquidated remuneration fixed 12,000, amount payable 5,200, 70,200, by preference creditors 2,000, 20,000, by unsecured creditors 2,40,000. ಇಲ್ಲಿ ಇಂಪಾರ್ಟೆಂಟ್ ಅದನ್ನೇ ಹೇಳಿದ್ದೆ ನಾನು. ಬೈ ಶೇರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ 1000 ಶೇರ್ಸ್ ಹೋಲ್ಡರ್ಸ್ಗೆ ನಾವು 25 ರೂಪೀಸ್ ಪೇ ಮಾಡ್ತಾ ಇದ್ದೀವಿ. 500 ಶೇರ್ಸಿಗೆ ನಾವು 10 ರೂಪೀಸ್ ಪೇ ಮಾಡ್ತಾ ಇದ್ದೀವಿ. 25,000 5,000 ಟೋಟಲ್ ಬ್ಯಾಲೆನ್ಸಿಂಗ್ ಫಿಗರ್ 30,000 ಬಂದಿತ್ತು. ಅದನ್ನು ಹಂಚಿದ್ದು ಯಾವ ರೀತಿ, 1000 ಶೇರ್ಸ್ಗೆ 25, 500 ಶೇರ್ಸ್ಗೆ 10. ಸರ್ ಈ ರೀತಿ ಡಿಫ್ರೆನ್ಸ್ ಯಾಕೆ ಮಾಡಿದ್ರಿ ಸರ್? ಓಕೆ, ಏನು ಹೇಳಿದ್ರು ಅವರು? ಸ್ವಲ್ಪ ಮತ್ತೆ ಪ್ರಾಬ್ಲಮ್ ಕಡೆ ಹೋಗೋಣ, ನಂತರ ನಾವು ಇಲ್ಲಿ ಬರೋಣ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಸ್ವಲ್ಪ ಟೈಮ್ ಹೋಗುತ್ತೆ ನೋಡ್ರಿ. 1000 equity shares of ₹100 each, ₹75 paid. 500 equity shares of ₹100 each, ₹60 paid. ಏನಾಗಿದೆ ರೀ, ಟೋಟಲ್ 1500 ಶೇರ್ ಹೋಲ್ಡರ್ಸ್ ಇದ್ದರು. ಅದರಲ್ಲಿ 1000 ಶೇರ್ ಹೋಲ್ಡರ್ಸು 75 ರೂಪಾಯಿ ಪೇ ಮಾಡಿದ್ದಾರೆ, 500 ಶೇರ್ ಹೋಲ್ಡರ್ಸು 60 ರೂಪಾಯಿ ಪೇ ಮಾಡಿದ್ದಾರೆ. ಸೊ ನಾವು ಕಂಪ್ನಿ ಕ್ಲೋಸ್ ಆದಮೇಲೆ 1500 ಜನಗಳಿಗೂ ನಾವು ಈಕ್ವಲ್ ಆಗಿ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತಂದ್ರೆ ಇದು ಲಾ ಪ್ರಕಾರ ತಪ್ಪಾಗತ್ತೆ. ಜಾಸ್ತಿ ಕೊಟ್ಟರಿಗೂ ಸೇಮ್ ಅಮೌಂಟ್ ಕೊಡ್ತಾ ಇದ್ದೀವಿ, ಕಡಿಮೆ ಕೊಟ್ಟರಿಗೂ ನಾವು ಸೇಮ್ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತಂದರೆ 1000 ಶೇರ್ ಹೋಲ್ಡರ್ಸು ಸುಮ್ಮನೆ ಕುಂತ್ರಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ಇಬ್ಬರು ಶೇರ್ ಹೋಲ್ಡರ್ಸನ್ನು ನಾವು ಈಕ್ವಲ್ ಮಾಡ್ಕೊಳ್ತೀವಿ. ಈಕ್ವಲ್ ಯಾವ ರೀತಿ ಮಾಡ್ಕೊಳ್ತೀವಿ? ಸೊ ಇಲ್ಲಿ ಒಬ್ಬರು 75 ರೂಪಾಯಿ ಪೇ ಮಾಡಿದ್ದಾರೆ, ಇಲ್ಲೊಬ್ಬರು 60 ರೂಪಾಯಿ ಪೇ ಮಾಡಿದ್ದಾರೆ. ಸೊ ಇಬ್ಬರೂ ಈಕ್ವಲ್ ಮಾಡಬೇಕು ಅಂತಂದರೆ ಒಂದು 75 ಮಾಡಬೇಕು ಅಥವಾ 60 ಮಾಡಬೇಕು. ಸೊ ಇವರು 60 ರೂಪಾಯಿಯವ್ರ ಕಡೆಯಿಂದ ಇನ್ನೂ 15 ರೂಪಾಯಿ ಕಲೆಕ್ಟ್ ಮಾಡೋ ಬದಲಿ ಇವ್ರದ್ದು 15 ರೂಪಾಯಿ ಏನು ಅಮೌಂಟ್ ಇದೆಯಲ್ಲ ಅದರಲ್ಲಿಂದ ಕೊಟ್ಬಿಡೋಣ. ಸೊ ಆವಾಗ ಇಬ್ಬರು 60 ರೂಪಾಯಿ ಆಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಫಸ್ಟ್ 1000 ಶೇರ್ ಹೋಲ್ಡರ್ಸಿಗೆ 15 ರೂಪಾಯಿನ ಕೊಟ್ವಿ. 15 ರೂಪಾಯಿ ಕೊಟ್ಟ ಮೇಲೆ 15 ಇಂಟು 1000 ರೂಪೀಸ್ ಕೊಟ್ವಿ. ಆವಾಗ 15,000 ರೂಪೀಸ್ 1000 ಶೇರ್ ಹೋಲ್ಡರ್ಸಿಗೆ ಕೊಟ್ವಿ. ಇನ್ನೂ 15,000 ರೂಪಾಯಿ ಉಳಿತು. ಆ 15,000 ರೂಪಾಯಿನ ನಾವೇನು ಮಾಡಿದ್ವಿ, ಡಿವೈಡೆಡ್ ಬೈ 1500 ಶೇರ್ ಹೋಲ್ಡರ್ಸ್ಗೆ ಮಾಡಿದ್ವಿ. ಅದು 10 ರೂಪೀಸ್ ಬಂತು. ಆವಾಗ ಅದನ್ನು ನಾವು ಇಲ್ಲಿ ಏನು ಮಾಡಿದ್ವಿ, ಮೊದಲು ನಾವು 15 ರೂಪಾಯಿ ಕೊಟ್ವಿ ಈಕ್ವಲ್ ಮಾಡಲಿಕ್ಕೆ, ಅದು 15 ರೂಪಾಯಿ ಪ್ಲಸ್ 15,000 ಉಳಿದ ಮೇಲೆ ಅದನ್ನು ಡಿವೈಡ್ ಮಾಡಿದ್ವಿ, 10 ರೂಪೀಸ್ ಬಂತು. ಅದನ್ನು ಮತ್ತೆ 10 ರೂಪೀಸ್ ಇಲ್ಲಿ ಆ್ಯಡ್ ಮಾಡಿ ಇವ್ರಿಗೆ 25 ರೂಪೀಸ್ ಕೊಟ್ವಿ. 500 ಶೇರ್ ಹೋಲ್ಡರ್ಸ್ಗೆ 10 ರೂಪೀಸ್ ಕೊಟ್ವಿ. ಟೋಟಲ್ 30,000 ರೂಪೀಸ್ ಯು ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ದಿಸ್ ವೇ. ಸೊ ದಿಸ್ ಈಸ್ ದ ಡಿಫ್ರೆಂಟ್ ಪ್ರಾಬ್ಲಮ್. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರಿ ಅಂತಂದ್ರೆ ಇದನ್ನು ಕೂಡ ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಓಕೆ, ಹೋಪ್ ಯು ಆರ್ ಗೆಟಿಂಗ್. ನೆಕ್ಸ್ಟ್ 2018 ಕ್ವಶನ್ ಪೇಪರ್. ಮೈ ಡಿಯರ್ ಸ್ಟೂಡೆಂಟ್ಸ್, 15 ಮಾರ್ಕ್ಸಿನ ಕ್ವಶನ್ನಲ್ಲಿ ಎವ್ರಿ ಇಯರ್ ಸ್ವಲ್ಪ 1 ಪಾಯಿಂಟ್ ಅಥವಾ ಏನಾದರೂ ಒಂದು ಡಿಫ್ರೆನ್ಸನ್ನು ಕೇಳ್ಕೊಳ್ತಾನೆ ಬಂದಿದ್ದಾರೆ. ಅದನ್ನು ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ವಿಡಿಯೋವನ್ನು ನೀವು 1 ಸಲ 2 ಸಲ ಅಥವಾ 3 ಸಲ ಅರ್ಥ ಆಗುವವರೆಗೆ ನೋಡಿದ್ರಿ ಅಂತಂದ್ರೆ ನಿಮಗಿದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಸೊ 2018ರಲ್ಲಿ ಏನು ಕೇಳಿದ್ದಾರೆ, ಮಾರುತಿ ಕಂಪ್ನಿ ಲಿಮಿಟೆಡ್ ವೆಂಟ್ ಇನ್ ಟು ವ್ಯಾಲಂಟರಿ ಲಿಕ್ವಿಡೇಷನ್ ಆನ್ 31/3/2018. ದ ಫಾಲೋವಿಂಗ್ ವಾಸ್ ದ ಪೊಸಿಷನ್ ಆಫ್ ದ ಕಂಪನಿ. ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 1,56,000. ಲೈಬಿಲಿಟಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 19,600. ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹ್ಯಾವಿಂಗ್ ಅ ಚಾರ್ಜ್ ಆನ್ ದ ಲೀಸ್ ಹೋಲ್ಡ್ ಪ್ರಾಪರ್ಟಿ 44,000. ಓಕೆ. Unsecured creditors 78,000. Assets realized leasehold property 40,000. ನಂತರ other assets 1,12,000. Okay. Cost of liquidation amounted to rupees 3,200. The liquidator entitled to a remuneration of 1,000, a commission at 2% on assets realized, and 2% on amount paid to unsecured creditors and preferential creditors. Prepare liquidation final statement of account. Okay. ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಅನಿಸ್ತಾ ಇದೆ? ಒಂದು ಸಲ ಚೆನ್ನಾಗಿ ಓದ್ರಿ. ಈ ಪ್ರಾಬ್ಲಮ್ನಲ್ಲಿ ಮೊದಲಿದ್ದ ಪ್ರಾಬ್ಲಮ್ಗಿಂತ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹ್ಯಾವಿಂಗ್ ಚಾರ್ಜ್ ಆನ್ ಲೀಸ್ ಹೋಲ್ಡ್ ಪ್ರಾಪರ್ಟಿ.
ಲೀಸ್ ಹೋಲ್ಡ್ ಪ್ರಾಪರ್ಟಿನ ಸೆಕ್ಯೂರಿಟಿ ಇಟ್ಟು 44,000 ರೂಪಾಯಿಗೆ ನಾವು ಲೋನ್ ತೊಗೊಂಡಿದ್ವಿ. ಆದ್ರೆ ಅಸೆಟ್ಸ್ ರಿಲೈಸ್ ಆದಾಗ ಲೀಸ್ ಹೋಲ್ಡ್ ಪ್ರಾಪರ್ಟಿ ಬರೀ 40,000 ರೂಪಾಯಿಗೆ ರಿಲೈಸ್ ಆಗಿದೆ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 4,000 ರಿಮೇನ್ಸ್ ಆಗುತ್ತೆ. ಇಲ್ಲಿ ನಾವು ಸೆಕ್ಯೂರಿಟಿ ಕೊಟ್ಟಿದ್ದು 40,000, ಆದ್ರೆ 40,000 ರೂಪಾಯಿ ರಿಲೈಸ್ ಆಯಿತು. ಆದರೆ ನಮ್ಮ ಲೋನ್ ಇರೋದು 44,000 ಇದೆ. ಸೊ 40,000 ರೂಪಾಯಿ ಸೆಕ್ಯೂರಿಟಿ ಕ್ರೆಡಿಟರ್ಸ್ ಆಗುತ್ತೆ, ಉಳಿದ 4,000 ರೂಪಾಯಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ. ಅದದ ಒಂದು ಬೇಸಿಕ್ ಪಾಯಿಂಟ್ಸ್ ಇಲ್ಲಿ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ. ಸೊ ಬಾಕಿ ಎಲ್ಲ ಮೊದಲಿದ್ದ ಪ್ರಾಬ್ಲಮ್ ಥರನೇ ಇರುತ್ತೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ 2% ಕಮಿಷನ್ ಆನ್ ಅಸೆಟ್ಸ್ ರಿಲೈಸ್ಡ್. ಅಸೆಟ್ಸ್ ರಿಲೈಸ್ಡ್ ಏನೇನಿದೆ ರೀ? ಅಸೆಟ್ಸ್ ರಿಲೈಸ್ಡ್ ಲೀಸ್ ಹೋಲ್ಡ್ ಪ್ರಾಪರ್ಟಿ 40,000, ಅದರ್ ಅಸೆಟ್ಸು 1,12,000. ಆದರೆ ನಾವು ಅಸೆಟ್ಸ್ ರಿಲೈಸ್ಡ್ ಟೋಟಲ್ 1,52,000. 2% ಅದ್ರ ಮೇಲೆ ಅಂತಂದರೆ 3040 ಅಸೆಟ್ಸ್ ರಿಲೈಸ್ ಮೇಲೆ ಕಮಿಷನನ್ನು ಕಂಡು ಹಿಡಿದ್ವಿ. ನಂತರ ನಾವು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಸೆಟ್ಸ್ ರಿಲೈಸ್ಡ್ ಆಗಿದ್ದು 1,12,000 ಲೆಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು 3,200 ಲೆಸ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನು ಆನ್ ಅಸೆಟ್ಸ್ ರಿಲೈಸ್ 3040, ಫಿಕ್ಸ್ಡ್ ರೆಮ್ಯುನರೇಷನ್ 1,000. ಸೊ ಅಮೌಂಟ್ ಅವೈಲೇಬಿಲಿಟಿ ಈಸ್ 1,04,760. 1,04,760. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಈಗ? ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 19,600, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 78,000. ಅನ್ಪೇಯ್ಡ್. ಸರ್ ಇಲ್ಲಿ ಅಸೆಟ್ಸ್ ರಿಲೈಸ್ಡ್ 1,50,000 2,000 ಅಂತ ಕ್ಯಾಲ್ಕುಲೇಷನ್ ಮಾಡಿರಿ ಸರ್, ಮತ್ತು 112,000 ಯಾಕೆ ತೊಗೊಂಡ್ರಿ ಸರ್, 1,12,000 ಯಾಕೆ ತೊಗೊಂಡ್ರಿ ಅಂತ ನಿಮ್ಮಲ್ಲಿ ಡೌಟ್ ಬರ್ಬೋದು. ಸೊ ಈ 40,000 ಏನಿದೆಯಲ್ಲ, ಇದನ್ನು ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಸೆಕ್ಯೂರಿಟಿಯಾಗಿ ಕೊಟ್ಟಿದ್ವಿ. ಸೊ ಇದನ್ನು ನಾವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟಿವಿ. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ಅನ್ಸೆಕ್ಯೂರ್ಡು ಎಕ್ಸ್ಪೆನ್ಸಸ್ ಇವೆಲ್ಲ ಪೇ ಮಾಡಲಿಕ್ಕೆ ನಮ್ಮಲ್ಲಿ ಅಮೌಂಟ್ ಇರೋದು ಬರೀ 1,12,000. ಅದಕ್ಕೆ ನಾವಿಲ್ಲಿ 1,12,000 ತೊಗೊಂಡು ಕ್ಯಾಲ್ಕುಲೇಷನ್ನ ಮಾಡ್ತಾಯಿದ್ದೀವಿ. ಸೊ ಟೋಟಲ್ ಅಮೌಂಟ್ ಅವೈಲೇಬಲ್ ಈಸ್ 1,04,760. ನಂತರ ಅಮೌಂಟ್ ಪೇಯಬಲ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕಾಗತ್ತೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು 19,600 ಇದೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು 78,000 ಇದೆ. ಸೊ ಅನ್ಪೇಯ್ಡ್ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 44,000 ಇತ್ತು. ಆದರೆ ಲೀಸ್ ಹೋಲ್ಡ್ ಪ್ರಾಪರ್ಟಿ ರಿಲೈಸ್ ಆಗಿದ್ದು ಬರೀ 40,000, ಇನ್ನೂ 4,000 ರೂಪಾಯಿ ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಅದಕ್ಕೆ ನಾವು ಅದನ್ನು ಕೂಡ ಅನ್ಸೆಕ್ಯೂರ್ಡ್ ಅಂತ ಟ್ರೀಟ್ ಮಾಡಿ ಅಮೌಂಟ್ ಪೇಯಬಲ್ಲು 1,01,600. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡಬೇಕಾಗಿದ್ದು 1,01,600. ಸೊ ಅಮೌಂಟ್ ಅವೈಲೇಬಲ್ 1,04,760, ಅಮೌಂಟ್ ಪೇಯಬಲ್ 1,01,600. So the amount payable is less than the amount available, hence the amount is sufficient. ಅದರ ಮೇಲೆ ಮತ್ತೆ 2% ಕಮಿಷನನ್ನು ನಾವು ಡೈರೆಕ್ಟ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಅದರದ್ದು 2,032. ಸೊ ಈ ಪ್ರಾಬ್ಲಮ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟು ಏನಪ್ಪ ಅಂತಂದರೆ, ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದ್ದರು, ಅದಕ್ಕೆ ಲೀಸ್ ಹೋಲ್ಡ್ ಪ್ರಾಪರ್ಟಿನ ನಾವು ಒತ್ತಿ ಇಟ್ಟಿದ್ವಿ. ಅದನ್ನು ರಿಲೈಸ್ ಆದಮೇಲೆ ನಮ್ಗೆ ಬಂದಿದ್ದು 40,000, ಆದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದ್ದು 44,000. ಆ 4,000 ರೂಪಾಯಿನ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಅದ ಒಂದು ಡಿಫ್ರೆಂಟ್ ಪಾಯಿಂಟ್ ಇಲ್ಲಿ ನಾವು ಡಿಸ್ಕಷನ್ ಮಾಡಬೇಕಾಗಿದ್ದು. ನಂತರ ಅಸೆಟ್ಸ್ ರಿಲೈಸ್ಡ್ ಇಲ್ಲಿ ಕಮಿಷನ್ಗೆ ನಾವೇನು ಮಾಡ್ತಾ ಇದ್ದೀವಿ, ಪೂರಾ 1,52,000 ತೊಗೊಳ್ತಾ ಇದ್ದೀವಿ. ಬಟ್ ಅಮೌಂಟ್ ಅವೈಲೇಬಿಲಿಟಿ ಕಂಡು ಹಿಡಿಬೇಕಾದಾಗ ನಾವು ಆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಏನು ಅಸೆಟ್ಸ್ ರಿಲೈಸ್ ಆಗಿತ್ತಲ್ಲ ಅದನ್ನು ಮೈನಸ್ ಮಾಡಿ ಉಳಿದ ಅಮೌಂಟನ್ನು ಇಲ್ಲಿ ತೊಗೊಳ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಡಿಫ್ರೆಂಟ್. ಬಹಳ ಕನ್ಫ್ಯೂಷನ್ ಏನೂ ಇಲ್ಲ. ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಈ ಪ್ರಾಬ್ಲಮ್ನಲ್ಲಿನೂ ಯಾವುದೇ ರೀತಿಯಾದಂತಹ ಡಿಫಿಕಲ್ಟೀಸು ಇಲ್ಲ. ಸೊ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಟು ಅಸೆಟ್ಸ್ ರಿಲೈಸ್ಡ್ ಎಕ್ಸ್ಕ್ಲೂಡಿಂಗ್ ಸೆಕ್ಯೂರ್ಡ್ ಅಸೆಟ್ಸ್. ಸೊ ಇದನ್ನು ನಿಮ್ಮ ಫಾರ್ಮೆಟ್ನಲ್ಲಿ ಬಳಿಗಾರವ್ರ ಬುಕ್ಸ್ನಲ್ಲಿ ಅಥವಾ ಕಡ್ಕೊಳ್ಳೋರ ಬುಕ್ಸ್ನಲ್ಲಿ ನೀವು ನೋಡಿದಿರಿ ಅಂತಂದರೆ ಫಾರ್ಮೆಟ್ನಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಡಿಂಗ್ ಸೆಕ್ಯೂರ್ಡ್ ಅಸೆಟ್ಸ್ ಏನಾದರೂ ಇತ್ತಂದ್ರೆ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ನಾವು ಸೆಕ್ಯೂರ್ಡ್ ಅಸೆಟ್ಸ್ ಏನಪ್ಪ ಅಂತಂದರೆ ಯಾವುದಾದ್ರೂ ಲೋನ್ ತೊಗೊಳ್ಳುವಾಗ ನಾವು ಸೆಕ್ಯೂರಿಟಿ ಕೊಟ್ಟು ಯಾವುದಾದ್ರೂ ಅಸೆಟ್ಸನ್ನು ಸೆಕ್ಯೂರಿಟಿ ಕೊಟ್ಟು ಲೋನ್ ತೊಗೊಂಡಿದ್ವಿ ಅಂತಂದರೆ ಅಂಥ ಅಸೆಟ್ಸ್ ರಿಲೈಸನ್ನು ಇಲ್ಲಿ ನಾವು ತೊಗೋಬಾರ್ದು ಅಂತ ಇದೆ. ಸರ್ ಅಲ್ಲಿ ತೊಗೊಂಡಿದ್ವಿರಲ್ರಿ, ಇದು ಹಿಂದಿನ ಪ್ರಾಬ್ಲಮ್ ತೊಗೊಂಡಿದ್ರಲ್ರಿ ಸರ್ ನೀವು, ಅಲ್ಲಿ ಡಿಫ್ರೆನ್ಸ್ ಅಮೌಂಟ್ ಇತ್ತು. ಸೆಕ್ಯೂರಿಟಿ ಕೊಟ್ಟಿದ್ದ ಅಮೌಂಟ್ಗಿಂತ ಅಸೆಟ್ಸು ಸೆಕ್ಯೂರಿಟಿ ಕೊಟ್ಟಿದ್ದು ಬರೀ ಸೆಕ್ಯೂರ್ಡ್ ಕ್ರೆಡಿಟರ್ಸು 1,00,000 ಇತ್ತು. ಬಟ್ ಪ್ಲ್ಯಾಂಟ್ ರಿಲೈಸ್ ಆಗಿದ್ದು 1,40,000 ಇತ್ತು. ಸೊ ಆ 40,000 ಡಿಫ್ರೆನ್ಸನ್ನು ಮಾತ್ರ ನಾವು ಇಲ್ಲಿ ಅಸೆಟ್ಸ್ ರಿಲೈಸ್ನಲ್ಲಿ ತೊಗೊಂಡಿದ್ವಿ. ಉಳಿದು 1,00,000 ಸೆಕ್ಯೂರಿಟಿಗೆ ನಾವು
ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಸೊ ಅದೇ ರೀತಿಯಾದಂತಹ ಅಡ್ಜಸ್ಟ್ಮೆಂಟ್ ಇಲ್ಲಿ ಟು ಅಸೆಟ್ಸ್ ರಿಲೈಸ್ಡ್ 1,12,000 ಇದರಲ್ಲಿ ಏನೇನು ಪೇಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. By liquidated expenses 3,200, by liquidated remuneration on assets realized 3,040, on payment amount payable 2,032, fixed remuneration 1,000, total 6,072, by preferential creditors 19,600, by unsecured creditors 78,000, add partly secured creditors 4,000, total 82,000, balancing figure 1128. This will be shared to equity shareholders. ಬಹಳ ಈಸಿ ಇದೆ. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಪ್ರಿಪ್ರೇಷನ್ ಇಸ್ ವೆರಿ ಈಸಿ. ಒನ್ ಸೈಡ್ ಡೆಬಿಟ್ ಸೈಡ್ ಅಸೆಟ್ಸ್ ರಿಲೈಸ್ ಬರುತ್ತೆ, ಪೇಮೆಂಟ್ ಸೈಡ್ ಆಲ್ ದ ಎಕ್ಸ್ಪೆನ್ಸಸ್. ಏನಾದರೂ ಉಳೀತು ಅಂತಂದ್ರೆ ಅದನ್ನು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರನ್ನು ಮಾಡ್ತೀವಿ. ಸೊ ದಿಸ್ ಈಸ್ ದಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೆಕ್ಸ್ಟ್ ಮೂವ್ ಟು 2017 ಕ್ವಶನ್ ಪೇಪರ್. ಓಕೆ, ಇದರಲ್ಲಿ ಏನಿದೆ ಡಿಫ್ರೆಂಟು ಅನ್ನೋದನ್ನು ನಾವು ನೋಡೋಣ. ದ ಸ್ಕೈ ಲಿಮಿಟೆಡ್ ವೆಂಟ್ ಇನ್ ಟು ವ್ಯಾಲಂಟರಿ ಲಿಕ್ವಿಡೇಷನ್ ಆನ್ 31/12/2016, ಆನ್ ವಿಚ್ ಡೇಟ್ ದ ಪೊಸಿಷನ್ ವಾಸ್ ಆಸ್ ಫಾಲೋಸ್: unsecured creditors 50,000, land realized by liquidators 24,000, preferential creditors 6,000, creditors secured by land 20,000, cash at bank 1,700, other assets realized 12,000, cost of compensation 1,200, legal charges, liquidation expenses 1,200. The liquidator's remuneration was fixed at 4% on assets realized and 2% on amount paid to unsecured creditors. Prepare liquidator's final statement of account. ಇದು 2021 ತನಕ ಪ್ರಾಬ್ಲಮ್ ಇದೆ. ಇಲ್ಲೇನಾಗಿದೆ ರೀ, ಲ್ಯಾಂಡ್ ರಿಲೈಸ್ಡ್ ಬೈ ಲಿಕ್ವಿಡೇಟರ್. ಲ್ಯಾಂಡ್ ರಿಲೈಸ್ ಆಗಿದ್ದು 24,000 rupeesಗೆ. ಬಟ್ ಕ್ರೆಡಿಟರ್ಸ್ ಸೆಕ್ಯೂರ್ಡ್ ಬೈ ಲ್ಯಾಂಡ್ ಒಂದು ಕ್ರೆಡಿಟರ್ಸ್ ಇದ್ದರು, ಅವ್ರಿಗೆ ನಾವು ಲ್ಯಾಂಡನ್ನು ಸೆಕ್ಯೂರಿಟಿಯಾಗಿ ಕೊಟ್ಟಿದ್ವಿ. ಅದು 20,000 ರೂಪಾಯಿ ಅಮೌಂಟು. ಆದರೆ ರಿಲೈಸ್ ಆಗಿದ್ದು 24,000. ಸೊ 4,000 ರೂಪಾಯಿ ಎಡಿಷ್ನಲ್ ಅಸೆಟ್ಸನ್ನು ನಾವು ಇಲ್ಲಿ ಅಸೆಟ್ಸ್ ರಿಲೈಸ್ನಲ್ಲಿ ತೋರಿಸ್ತೀವಿ. ಅಲ್ಲಿ ಹ್ಯಾಂಗೆ ಪ್ಲ್ಯಾಂಟ್ 1,40,000 ಆಗಿತ್ತು, 40,000 rupees ನಾವು ಅಸೆಟ್ಸ್ ರಿಲೈಸ್ಗೆ ಆ್ಯಡ್ ಮಾಡಿದ್ದೀವಲ್ಲ, ಅದೇ ರೀತಿ ಇಲ್ಲಿ ಏನಾಗುತ್ತೆ 4,000 ರೂಪಾಯಿ ಆ್ಯಡ್ ಆಗುತ್ತೆ. ಸೊ ಅದು ಯಾವ ರೀತಿ ಅಂತ ನಾವು ನೋಡೋಣ. ಇದನ್ನು ನೀವಾಗೇ ಟ್ರೈ ಮಾಡಿರಿ. ತಿಳಿಲಿಲ್ಲ ಅಂತಂದರೆ ಸೊಲ್ಯೂಷನನ್ನು ಒಂದ್ಸಲ ನೋಡಿರಿ. ಕ್ಯಾಲ್ಕುಲೇಷನ್ ಆಫ್ 4% ಕಮಿಷನ್ ಆನ್ ಅಸೆಟ್ಸ್ ರಿಲೈಸ್ಡ್. ಅಸೆಟ್ಸ್ ರಿಲೈಸ್ನಲ್ಲಿ ಟೋಟಲ್ ಅಸೆಟ್ಸ್ ಎಷ್ಟು ರಿಲೈಸ್ ಆಗಿರುತ್ತೆ ಅದನ್ನು ಪೂರಾ ಅಮೌಂಟನ್ನು ನಾವು ತೊಗೊಳ್ಬೇಕಾಗತ್ತೆ. ಸೊ ಅದು ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ನಾವು ಸೆಕ್ಯೂರಿಟಿ ಕೊಟ್ಟ ಅಮೌಂಟ್ನಾದರೂ ಇರ್ಬೋದು ಅಥವಾ ಕೊಡದೇ ಇರೋದನ್ನು ಇರ್ಬೋದು. ಸೊ ಲಿಕ್ವಿಡೇಟರ್ಸ್ ಈಸ್ ಎಲಿಜಿಬಲ್ ಟು ಗೆಟ್ ದ ಕಮಿಷನ್ ಆನ್ ಟೋಟಲ್ ಅಸೆಟ್ಸ್ ರಿಲೈಸ್ಡ್ ಅಮೌಂಟ್. ನೀವು ಅದನ್ನು ಸೆಕ್ಯೂರಿಟಿ ಕೊಟ್ಟಿರ್ತೀರೋ ಬಿಟ್ಟಿರ್ತೀರೋ, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಆಫ್ ಲಿಕ್ವಿಡೇಟರ್. ಲಿಕ್ವಿಡೇಟರ್ ಕೆಲಸ ಏನು ಮಾಡಿರ್ತಾನೆ, ಅವ ಅಸೆಟ್ಸನ್ನು ರಿಲೈಸ್ ಮಾಡಿರ್ತಾನೆ, ಅದ್ರ ಮೇಲೆ ನೀವು ಕಮಿಷನನ್ನು ಕೊಟ್ಟಿರ್ತೀರಿ. ದ್ಯಾಟ್ಸ್ ಆಲ್. ಓಕೆ, 4% ಕಮಿಷನ್ 12,000 ಪ್ಲಸ್ 24,000 36,000, ಅದ್ರ ಮೇಲೆ 4% 14,440. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಪೇ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಸೆಟ್ಸ್ ರಿಲೈಸ್ಡ್ ನೋಡಿರಿ, ಟೋಟಲ್ 36,000 ಅಸೆಟ್ಸ್ ರಿಲೈಸ್ ಆಗಿತ್ತು. ಅದರಲ್ಲಿ ನಾವು 20,000 ಸೆಕ್ಯೂರಿಟಿ ಕೊಟ್ಟಿದ್ವಿ. ಅದನ್ನು ನಾವು ಮೈನಸ್ ಮಾಡಿದ್ವಿ ಅಂತಂದರೆ ಉಳಿದು ಬರೀ 16,000 ರೂಪಾಯಿ ಉಳಿಯುತ್ತೆ. ಸೊ ಅಸೆಟ್ಸ್ ರಿಲೈಸ್ ಟೋಟಲಿ 16,000. ಇದರಲ್ಲಿ ನಾವು ಉಳಿದ ಅನ್ಸೆಕ್ಯೂರ್ಡು ಎಕ್ಸ್ಪೆನ್ಸಸ್ಸು ಎಲ್ಲವನ್ನ ಕೊಡಬೇಕಾಗತ್ತೆ. ಸೊ ಲಿಕ್ವಿಡೇಟೆಡ್ ಎಕ್ಸ್ಪೆನ್ಸಸ್ಸು 1,200, ಲಿಕ್ವಿಡೇಟೆಡ್ ಎಕ್ಸ್ಪೆನ್ಸಸ್ 1,140, ಕಾಸ್ಟ್ ಆಫ್ ಕಂಪನಿ 1,200 3,840. ಸೊ ಅಮೌಂಟ್ ಅವೈಲೇಬಲ್ 12,160. ನಂತರ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ನಾವು ಎಷ್ಟು ಪೇಮೆಂಟನ್ನು ಮಾಡಬೇಕು? ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದ್ದಾರೆ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 50,000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 6,000, ಅಮೌಂಟ್ ಪೇಯಬಲ್ ಟು 56,000. ಸೊ ಏನಾಗಿದೆ ರೀ, ಅಮೌಂಟ್ ಅವೈಲೇಬಲ್ ಇರೋದು ಬರೀ 12,160, ಪೇಮೆಂಟ್ ಮಾಡಬೇಕಾಗಿದ್ದು 56,000. ಅದಕ್ಕೆ ಅಮೌಂಟ್ ಈಸ್ ಇನ್ಸಫಿಷಿಯೆಂಟ್. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಫಾರ್ಮುಲಾ ಚೇಂಜ್ ಆಗುತ್ತೆ. ಅಲ್ಲಿ ಸಫಿಷಿಯೆಂಟ್ ಇದ್ದಾಗ ಫಾರ್ಮುಲಾ ಇದು ಬರಲ್ಲ, 2/100 ಅಷ್ಟೇ ಬರುತ್ತೆ. ಇನ್ಸಫಿಷಿಯೆಂಟ್ ಇತ್ತು ಅಂದರೆ ರೇಟ್ ಆಫ್ ಕಮಿಷನ್ 2 ರೂಪಾಯಿ ಮತ್ತೆ ಆ್ಯಡ್ ಮಾಡ್ತೀವಿ. ಸೊ ಟೋಟಲ್ ಅಮೌಂಟ್ ಅವೈಲೇಬಲ್ 12,160 ಇಂಟು 2/100 ಟೋಟಲ್ 238. ಸೊ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬಗ್ಗೆ ಏನೂ ಕೊಟ್ಟಿದ್ದಿಲ್ಲ. ಅದಕ್ಕೆ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಏನು ಇಲ್ಲಿ ಬಂದಿಲ್ಲ. ನಾವು ಏನಿದ್ರು ಅನ್ಸೆಕ್ಯೂರ್ಡ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ನ ಮಾಡಿದ್ವಿ. ಇದ್ರ ಮೇಲೆ ನಾವು ಅಮೌಂಟನ್ನು ಕೊಡಬೇಕಾಗತ್ತೆ. ಓಕೆ,
ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಓಹೋ, ಓಕೆ, ಇಂಟ್ರೆಸ್ಟಿಂಗ್. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಈಸ್ ಅನ್ ಅಸೆಟ್, ಬಟ್ ಇದನ್ನು ರಿಯಲೈಸ್ ಮಾಡಬೇಕಂತೇನಿಲ್ಲ, ಅದು ಕ್ಯಾಶ್ ಮುಖಾಂತರನೇ ಇರುತ್ತೆ. ಅದು ಕೂಡ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು 2017ರಲ್ಲಿ. ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಸ್ ಇಟ್ ಈಸ್ ನೀವು 1700 ರೂಪೀಸ್ ಎಂಟ್ರಿ ಮಾಡ್ತೀರಿ. ನಂತರ 2 ಅಸೆಟ್ಸ್ ರಿಯಲೈಸ್ಡ್ ಎಕ್ಸ್ಕ್ಲೂಡಿಂಗ್ ಸೆಕ್ಯೂರ್ಡ್ ಅಸೆಟ್ಸ್. ಎಕ್ಸ್ಕ್ಲೂಡಿಂಗ್ ಸೆಕ್ಯೂರ್ಡ್ ಅಸೆಟ್ಸ್ 12,000. ನಂತರ ಸರ್ಪ್ಲಸ್ ಫ್ರಾಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 24,000 ಮೈನಸ್ 20,000 4,000. ಸೊ ಈ ರೀತಿ 4,000 ರೂಪಾಯಿ ಎಕ್ಸೆಸ್ ಇತ್ತು, ಅದನ್ನು ತೊಗೊಂಡ್ವಿ, ಮತ್ತು 12,000 ತೊಗೊಂಡ್ವಿ. ನಂತರ ಕ್ಯಾಶ್ ಅಟ್ ಬ್ಯಾಂಕ್ 1,700 ಇತ್ತು. ಸೊ ಇದು ಟೋಟಲ್ ನಮ್ಮಲ್ಲಿದ್ದಂಥ ಅಮೌಂಟು. ಇದನ್ನು ನಾವು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿಪ್ಪ ಅಂತಂದರೆ, ಬೈ ಕಾಸ್ಟ್ ಆಫ್ ಕಂಪನ್ಸೇಷನ್ 1,200, ಲಿಕ್ವಿಡೇಟೆಡ್ ಎಕ್ಸ್ಪೆನ್ಸಸ್ 1,200, ಬೈ ಲಿಕ್ವಿಡೇಟೆಡ್ ರೆಮ್ಯುನರೇಷನ್ ಆನ್ ಅಸೆಟ್ಸ್ ರಿಲೈಸ್ 11,440, ಆನ್ ಅಮೌಂಟ್ ಅವೈಲೇಬಲ್ 238, ಟೋಟಲ್ 1,678. ಬೈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಉಳಿದ ಅಮೌಂಟನ್ನು ಅಷ್ಟು ಹಂಚ್ತಾ ಇದ್ದೀವಿ. ಸೊ ಈ ಕ್ಯಾಶು ಇತ್ತು, ಅದನ್ನು ಕೂಡ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಏನು ಅಮೌಂಟ್ ಉಳಿಯುತ್ತಲ್ಲ ಅದನ್ನು ಪೂರ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟನ್ನು ಮಾಡ್ತಾಯಿದ್ದೀವಿ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಪ್ರಾಬ್ಲಮ್. ಸೊ ಎವ್ರಿ ಇಯರ್ ಒಂದಿಲ್ಲ ಒಂದು ಚೇಂಜಸನ್ನು ಎವ್ರಿ ಪ್ರಾಬ್ಲಮ್ನಲ್ಲಿ ಕೇಳಿದ್ದಾರೆ. ಅದನ್ನು ಏನು ಚೇಂಜಸ್ ಕೇಳಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ, ಈ ವರ್ಷ 2022 ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಸೊ ಎಲ್ಲ ಕ್ವಶನ್ಸನ್ನು ಸರಿಯಾಗಿ ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಎಕ್ಸಾಮ್ಗಿಂತ ಮುಂಚೆ ಎಲ್ಲ ಪ್ರಾಬ್ಲಮ್ಸನ್ನು ಒಂದ್ಸಲ ಬಿಡಿಸ್ಕೊಳ್ರಿ. 1 ದಿನ ಅಥವಾ 2 ದಿನ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಪ್ರಿಪೇರ್ ವೆಲ್ ಆ್ಯಂಡ್ ಡೂ ಯುವರ್ ಎಕ್ಸಾಮ್. ಸೊ ಡೆಫಿನೆಟ್ಲಿ ವಿಲ್ ಗೋ ಸ್ಕೋರ್ ಗುಡ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ 2016. ಇದರಲ್ಲಿ ಏನು ಡಿಫ್ರೆನ್ಸ್ ಕೇಳಿದ್ದಾರೆ? ಸೊ 15 ಮಾರ್ಕ್ಸ್ನಲ್ಲಿ ನಾನು ಮೊದಲೇ ಹೇಳಿದ ಹಾಗೆ 15 ಮಾರ್ಕ್ಸ್ನಲ್ಲಿ ಎವ್ರಿ ಪ್ರಾಬ್ಲಮ್ ಹ್ಯಾವ್ ಡಿಫ್ರೆಂಟ್ 1 ಪಾಯಿಂಟ್ ಚೇಂಜ್. ಓಕೆ, 16. The share capital of Shanti Company Limited at the time of liquidation consisted of the following: 1,005% preference shares of rupees 100 each fully paid, 2,500 equity shares of rupees 100 each fully paid, 1,500 equity shares of rupees 10 each, 7 paid up. Okay. The liabilities were as under: 6% debentures holding floating charges 37,500, preference sale creditors 4,500, unsecured creditors 12,500. The liquidators realized 1,60,000 and liquid remuneration is fixed at 6,000. Prepare liquidation final statement of account. Okay. Let's see the solution. ಇಲ್ಲಿ ಇಂಪಾರ್ಟೆಂಟ್ ಇಲ್ಲೊಂದು ಕಾನ್ಸೆಪ್ಟ್ ಇದೆ, ನಂತರ ಏನು ಚೇಂಜಸ್ ಆಗಿದೆ ಅಂತ ನೋಡೋಣ. ಓಕೆ, okay, calculation of amount available to pay to shareholders and unsecured creditors. Total assets realized 1,60,000 ಇದೆ. ದೆನ್ ಲಿಕ್ವಿಡೇಟೆಡ್ ರೆಮ್ಯುನರೇಷನ್ಸು 6,000 ಇದೆ. ಇಲ್ಲಿ ಯಾವುದೇ ರೀತಿಯಿಂದ ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಅಮೌಂಟ್ ಅವೈಲೇಬಲ್ ಎಷ್ಟಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಅಸೆಟ್ಸ್ ರಿಲೈಸ್ಡ್ 1,60,000 ಕೊಟ್ಟಿದ್ದಾರೆ, ಮತ್ತು ಲಿಕ್ವಿಡೇಟೆಡ್ ರೆಮ್ಯುನರೇಷನ್ 6,000, ಅಮೌಂಟ್ ಅವೈಲೇಬಲ್ 1,54,000. ನಂತರ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಟೋಟಲ್ ಅಮೌಂಟ್ ಪೇಯಬಲ್ ಎಷ್ಟು ಮಾಡಬೇಕಾಗುತ್ತೆ ಅಂತ ಅದನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ಸಫಿಷಿಯೆಂಟು ಇನ್ಸಫಿಷಿಯೆಂಟ್ ಮೇಲೇನೂ ಏನೂ ಕಮಿಷನ್ ಕಂಡುಹಿಡಲಿಕ್ಕೆ ಹೇಳಿಲ್ಲ, ಜಸ್ಟ್ ನಾವು ಅಮೌಂಟನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆ್ಯಂಡ್ preferential creditors 4,500, unsecured creditors 12,500, 6% debenture holders 37,500, preference shareholders 1 lakh. Amount payable to these all people, that is 1,54,500, but availability is only 1,54,000. So amount is insufficient. ಇದನ್ನೇ ನಾವು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂಥೇಳಿ ನಾವು ಒಂದು ಲಿಕ್ವಿಡೇಟೆಡ್ ರೆಮ್ಯುನರೇಷನನ್ನು ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ಮಾಡ್ತೀವಿ. ಓಕೆ, ನೋಡ್ರಿ. ಸೊ ಓಕೆ 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 ಗುಡ್ 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 ಗುಡ್. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಅಮೌಂಟ್ ಅವೈಲೇಬಲ್ 1,54,000 ಐತಿ, ಆದರೆ
ಪೇಬಲ್ ಮಾಡಬೇಕಾಗಿದ್ದು ನಾವು 1,54,500 ರೂಪೀಸನ್ನು ಪೇಮೆಂಟ್ ಮಾಡಬೇಕಾಗೈತಿ. ಸೊ ಇನ್ನೂ 4,500 ಶಾರ್ಟೇಜ್ ಇದೆ, ಇನ್ನೂ 4,500 ಶಾರ್ಟೇಜ್ ಇದೆ. ಸೊ ಅದನ್ನು ಇಲ್ಲಿ ಷೇರ್ದಾರರು 1,500 ಇಕ್ವಿಟಿ ಶೇರ್ಸ್ ಆಫ್ 10 each 7 ಪೇಡ್ ಅಪ್ ಇದೆ. ಸೊ ಇನ್ನೂ ಇಲ್ಲಿ ₹3 ಅವರು ಕೊಡಬೇಕಾಗೈತಿ. ಸ್ಟಿಲ್ ದೀಸ್ ಪೀಪಲ್ ಹ್ಯಾಸ್ ಟು ಪೇ ₹3. ಆದ್ದರಿಂದ ನಾವು ಇವ್ರ ಕಡೆಯಿಂದ ₹3 ನಾವು ಕಲೆಕ್ಟ್ ಮಾಡಬಹುದು. ಬಿಕಾಸ್ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಮೇಕ್ ದ ಪೇಮೆಂಟ್ ಟು ಆಲ್ ದೇರ್ ಲೈಬಿಲಿಟೀಸ್. ಏನೇನು ಲೈಬಿಲಿಟಿ ಇರುತ್ತೆ ಕಂಪ್ನಿದು ಅದನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ನಾವು ತೊಗೊಂಡು ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ 2,500 ಜನ ₹10 ಪೇ ಮಾಡಿದರು, 1,500 ಜನ ಬರೀ ₹3 ಪೇ ಮಾಡಿದ್ದಾರೆ. ಆ ₹3 ನಾವು ಇಲ್ಲಿ ಕಡಿಮೆ ಬಿದ್ದಿರೋದಕ್ಕಾಗಿ ನಾವು ಅಮೌಂಟನ್ನು ಇವ್ರ ಕಡೆಯಿಂದ ಕಲೆಕ್ಟ್ ಮಾಡಬಹುದು. ಸೊ ₹3 ಇಂಟು 1,500 ಟೋಟಲ್ 4,500 ನಾವು ಕಲೆಕ್ಟ್ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಡಿಸ್ಕಷನನ್ನು ಮಾಡೋಣ. ಸೊ ಟೋಟಲ್ ಶಾರ್ಟೇಜ್ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ ಟು ಅಸೆಟ್ಸ್ ರಿಲೈಸ್ಡ್ 1,60,000. ಓಕೆ. By liquidators remuneration 6,000, by preferential creditors 4,500, by unsecured creditors 12,500, 6% depreciation 37,500, by preference shareholders 1 lakh, by equity shareholders 2,500 ಬ್ಯಾಲೆನ್ಸಿಂಗ್ ಫಿಗರ್ ಉಳಿಯುತ್ತೆ. ಅದನ್ನು ನಾವು ₹1 ಹಂಗೆ ಪೇಮೆಂಟ್ ಮಾಡಿದ್ದೀವಿ. ಸೊ ನಾವಿಲ್ಲಿ ಏನು ಮಾಡಿದ್ವಿ, ಇಬ್ಬರೂ ಈಕ್ವಲ್ ಮಾಡಿದ್ವಿ. ಇಬ್ಬರೂ ಈಕ್ವಲ್ ಯಾವ ರೀತಿ ಮಾಡಿದ್ವಿ ಏನಪ್ಪ ಅಂತಂದರೆ ₹2 ಕಲೆಕ್ಟ್ ಮಾಡಿದ್ವಿ, ಆವಾಗ ₹9 ಆಗುತ್ತೆ. ಸೊ ₹3 ಕಲೆಕ್ಟ್ ಮಾಡಿ ಇವ್ರ ಕಡೆಯಿಂದ ನಾವು ಏನು ಮಾಡಿದ್ವಿ, ₹2 ಕಲೆಕ್ಟ್ ಮಾಡಿದ್ವಿ, ₹2 ನಾವು ಇವ್ರ ಕಡೆಯಿಂದ ಕಲೆಕ್ಟ್ ಮಾಡಿ 3,000 ಟೋಟಲ್ ₹1,60,000 ನಾವು ಕಲೆಕ್ಟ್ ಮಾಡಿದ್ವಿ. ಇತ್ತು ನಮ್ಮ ಕಡೆ ಅಸೆಟ್ ರಿಲೈಸ್ಡು ಮತ್ತು ₹3,000 15 ಸೇರಿದ ಕಡೆಯಿಂದ ₹2 ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಮತ್ತೆ ₹2,500 ಉಳೀತು. ಅದನ್ನು ನಾವು ₹1 ದಂಗೆ ₹2,500 ಕೊಟ್ವಿ. ಹಾಗಾದ್ರೆ ನಾವು ಇಬ್ಬರು ಇಕ್ವಿಟಿ ಶೇರ್ ಹೋಲ್ಡರ್ಸನ್ನು ನಾವು ಈಕ್ವಲ್ ಆಗಿ ಕನ್ಸಿಡರ್ ಮಾಡಿದ್ವಿ. ಓಕೆ. ಓಕೆ, ಇಲ್ಲೇನು ಮಾಡ್ತಿದ್ದೀವಿ, ನಾವು ₹3,000 ಅಷ್ಟೇ ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಇನ್ನೂ ₹2,500 ಉಳೀತು. ಅದನ್ನು ₹1 ದಂಗೆ ನಾವು ಇವ್ರಿಗೆ ಪೇಮೆಂಟ್ ಮಾಡಿ ಇವರು ₹9 ಪೇ ಮಾಡ್ದಂಗೆ ಆಯಿತು. 2,500 ಶೇರ್ ಹೋಲ್ಡರ್ಸ್ನು ₹9 ಪೇ ಮಾಡ್ದಂಗೆ ಆಯಿತು. ಸೊ ಯು ಆರ್ ಜಸ್ಟಿಫೈಯಿಂಗ್ ಬೋತ್ ದ ಪೀಪಲ್. 2,500 ಶೇರ್ ಹೋಲ್ಡರ್ಸು ಜಸ್ಟಿಫೈ ಆದರು, 15 ಶೇರ್ಸ್ ಹೋಲ್ಡರ್ಸು ಜಸ್ಟಿಫೈ ಆದರು, ಮತ್ತು ಎಲ್ಲ ಲೈಬಿಲಿಟೀಸನ್ನು ಕೂಡ ನಾವು ಪೇಮೆಂಟ್ ಮಾಡಿದ್ವಿ. ಸೊ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇನಿದೆ ಅಲ್ಲ, ನಾವು ₹3 ಕಲೆಕ್ಟ್ ಮಾಡಿದ ಬದಲಿ ನಾವು ಏನು ಮಾಡಿದ್ವಿ, ಬರೀ ₹2 ಕಲೆಕ್ಟ್ ಮಾಡಿದ್ವಿ 3,000. ನಂತರ ಅದರಲ್ಲಿ ಏನು ಅಮೌಂಟ್ ಉಳಿತಲ್ಲ ಅದನ್ನು ₹1 ದಂಗೆ ನಾವು ಶೇರನ್ನು ಮಾಡಿದ್ವಿ. ಸೊ ಇದಿಷ್ಟು ಈ ಡಿಫ್ರೆಂಟ್ ಆಗಿರುವಂತಹ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಮೂವ್ ಟು 2015 ಕ್ವಶನ್ ಪೇಪರ್, ದಟ್ ಈಸ್ ಲಾಸ್ಟ್ ಕ್ವಶನ್ ಪೇಪರ್ ಇನ್ ದಿಸ್ ಇಯರ್, ಯೂನಿಟ್ 5, ಲಾಸ್ಟ್ ಯೂನಿಟ್. XYZ Company Limited went into voluntary liquidation on 31/3/2015, on which date the position was as follows: unsecured creditors 1 lakh, preferential creditors 12,000, creditors secured by plant and machinery 48,000, plant and machinery realized 40,000, cash in hand 3,400, other assets realized 24,000, liquid expense 2,400. The liquidity remuneration was fixed at 4% on assets realized and 2% on amount paid to unsecured creditors. Prepare for liquidation financial statement. ಓಕೆ, ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಪಾರ್ಟ್ ಏನೂ ಇಲ್ಲ. ಇಲ್ಲಿಯೂ ಇಂಪಾರ್ಟೆಂಟು ಕ್ರೆಡಿಟರ್ಸ್ ಇದ್ದಾರೆ. ಸೆಕ್ಯೂರ್ಡ್ ಬೈ ಪ್ಲಾಂಟ್ ಆ್ಯಂಡ್ ಮಷಿನರಿ 48,000 ಇದೆ, ಆದರೆ ರಿಲೈಸ್ ಆಗಿದ್ದು ಬರೀ 40,000, ಇನ್ನೂ ₹8,000 ಅನ್ಸೆಕ್ಯೂರ್ಡ್ ಆಗುತ್ತೆ. ಅದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ 4% ಕಮಿಷನ್ ಆನ್ ಅಸೆಟ್ಸ್ ರಿಲೈಸ್. ಟೋಟಲ್ ಅಸೆಟ್ಸ್ ರಿಲೈಸ್ ಆಗಿದ್ದೆಷ್ಟು 24,000 ಪ್ಲಸ್ 40,000 ಟೋಟಲ್ 64,000. ಅದರ ಮೇಲೆ 4% 2,560. ಅದು ಆದಮೇಲೆ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅಸೆಟ್ಸ್ ರಿಲೈಸ್ಡ್ ಎಕ್ಸ್ಕ್ಲೂಡಿಂಗ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 24,000. ಸೆಕ್ಯೂರ್ಡ್ ಕ್ರೆಡಿಟರ್ಸನ್ನು ನಾವು ಮೈನಸ್ ಮಾಡ್ತೀವಿ, ಉಳಿದಿದ್ದು ಬರೀ 24,000. ಅದರ ಮೇಲೆ ಎಷ್ಟು ಅಮೌಂಟ್ ಅವೈಲೇಬಿಲಿಟಿ ಅಂತ ಕಂಡುಹಿಡಿತೀವಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು 2,400, ಲಿಕ್ವಿಡೇಟ್ ರೆಮ್ಯುನರೇಷನ್ನು 2,560, ಅಮೌಂಟ್ ಅವೈಲೇಬಲ್ ಈಸ್ 19,040.
ಅದಾದಮೇಲೆ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1 lakh, ಪ್ರಿಫರೆನ್ಸ್ ಕ್ರೆಡಿಟರ್ಸ್ 20,000, ಸೆಕ್ಯೂರ್ಡ್ ಕ್ರೆಡಿಟರ್ಸ್ 48,000 ಅಮೌಂಟ್ ಲೋನ್ ತೊಗೊಂಡಿದ್ವಿ. ಆ ಸೆಕ್ಯೂರಿಟಿ ಕೊಟ್ಟಿದ್ದು ಅಸೆಟನ್ನು ರಿಯಲೈಸ್ ಆದಮೇಲೆ ಬರೀ 40,000 ಬಂತು. ಉಳಿದ 8,000 ರೂಪಾಯಿ ನಾವು ಪೇಮೆಂಟ್ ಮಾಡಬೇಕು. ಸೊ ಟೋಟಲ್ ಅಮೌಂಟ್ ಪೇಯಬಲ್ ಇಸ್ 1,20,000. ಸೊ ಅಮೌಂಟ್ ಅವೈಲೇಬಲ್ ಇಸ್ 19,040. Amount payable is 1,20,000. The amount available is insufficient to pay to unsecured creditors. ಇನ್ಸಫಿಷಿಯೆಂಟ್ ಇದ್ದಾಗ ನಾವು ಈ ಫಾರ್ಮುಲಾ ಅಪ್ಲೈ ಮಾಡಿ ನಾವು 373 rupees 2% ದಂಗೆ ನಾವು ಕಮಿಷನನ್ನು ಕಂಡು ಹಿಡಿದಿದ್ವಿ. ಸೊ ಅಮೌಂಟ್ ಅವೈಲೇಬಲ್ ಓನ್ಲಿ 19,040. ಸೊ ಹಿಯರ್ ಆಲ್ಸೋ ಸೇಮ್ ಪ್ರಾಬ್ಲಮ್, ಇದೇ ರೀತಿ ಪ್ರಾಬ್ಲಮ್ನ ನಾವು ಈ ಹಿಂದೆ ಮಾಡಿದ್ದೀವಿ. ಅಲ್ಲಿ 24,000 ಇತ್ತು, 20,000 ರೂಪಾಯಿ ರಿಯಲೈಸ್ ಆಗಿತ್ತು, 4,000 ರೂಪಾಯಿ ಡಿಫ್ರೆನ್ಸ್ ಬಂದಿತ್ತು. ಇಲ್ಲಿನೂ ಏನು ಮಾಡಿದ್ದಾರೆ, 48,000 ರೂಪಾಯಿ ನಾವು ಲೋನ್ ತೊಗೊಂಡಿದ್ವಿ ಮತ್ತು ಸೆಕ್ಯೂರಿಟಿ ಏನು ಕೊಟ್ಟಿದ್ವಲ್ಲ ಅಸೆಟ್ಸು ಅದು ರಿಯಲೈಸ್ ಆದಮೇಲೆ ಬಂದ ಅಮೌಂಟ್ 40,000, ಇನ್ನೂ 8,000 ರೂಪಾಯಿ ಕೊಡಬೇಕು. ದಿಸ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಾವು ಲಿಕ್ವಿಡೇಟರ್ ಸ್ಟೇಟ್ಮೆಂಟನ್ನು ನೋಡೋಣ. ಕ್ಯಾಶ್ ಇನ್ ಹ್ಯಾಂಡ್ 3,400 ಇತ್ತು. ಅಸೆಟ್ಸ್ ರಿಯಲೈಸ್ ಎಕ್ಸ್ಕ್ಲೂಡಿಂಗ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 24,000. By liquidation expenses 2,400. By liquidity remuneration on assets realized 2,560. On amount available 373. By unsecured creditors balancing figure 22,067. 22,067 ನಾವು ಅಮೌಂಟನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಪೇಮೆಂಟನ್ನು ಮಾಡ್ತಾ ಇದ್ದೀವಿ. ಸೊ ದಿಸ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಲಿಕ್ವಿಡೇಷನ್ ಚಾಪ್ಟರ್. ಇಲ್ಲಿ ನಾವು ಆಲ್ಮೋಸ್ಟ್ 2015ಇಂದ 2021ವರೆಗೆ 5 ಮಾರ್ಷನ್ನು ಮತ್ತು 15 ಮಾರ್ಷನ್ ಪ್ರಾಬ್ಲಮ್ಸನ್ನು ಸಾಲ್ಯೂಷನ್ ಮಾಡಿದ್ವಿ. ಇದರಲ್ಲಿ ಒಂದು ಪ್ರಾಬ್ಲಮ್ ಮಾತ್ರ ಒಂದು ಸ್ವಲ್ಪ ಟ್ರಿಕ್ಕಿ ಇತ್ತು. ಏನಪ್ಪ ಅಂತಂದರೆ 10 ರೂಪೀಸ್ ಪೇ ಮಾಡಿದವರು ಮತ್ತು 7 ರೂಪೀಸ್ ಪೇ ಮಾಡಿದವರು ಇದ್ದಾಗ ನಾವೇನು ಮಾಡಿದ್ವಿ, 2 ರೂಪೀಸ್ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡಿದ ಮೇಲೆ ಅಮೌಂಟ್ ಮತ್ತೆ ಉಳೀತು, ಅದನ್ನು 10 ರೂಪೀಸ್ ಯಾರು ಪೇ ಮಾಡಿದ್ರಲ್ಲ ಅವ್ರಿಗೆ 1 ರೂಪೀಸ್ದಂಗೆ ನಾವು ಪೇಮೆಂಟ್ ಮಾಡಿದ್ವಿ. ಸೊ ನಾವೆಲ್ಲ ಏನು ಮಾಡಿದ್ವಿ, ಈಕ್ವಲ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇನ್ನೊಂದು ಸಲ ಎಕ್ಸ್ಪ್ಲನೇಷನ್ನ ನೀವು ನೋಡ್ರಿ, that will also will get understood. Okay, this is the 5th chapter. So dear students, all the best for your exams. So your exams are going to start from next week, that is from 21 March, and I wish you all the best, and definitely you will all pass this exam. Thank you one and all.